ಸ್ವರೂಪವಿರುವ ಸಮಯಕಾಲ ಪರಮಾತ್ಮನಿದೆ. ಅಮೃತ ಚಂದ್ರಾಚಾರ್ಯ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಇರಿಸಿ ಬಂದಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜವಂಶಿ ಪಾಂಡೆಯವರು ಬರೆದಿರುವ ಬಾಲಕೋಶಿ ಟೀಕೆಯ ಸ್ವಾಧ್ಯಾಯವನ್ನು ಹೊಂದಿದೆ. ಪುಣ್ಯ ಪಾಪ ಅಧಿಕಾರದ 11ನೇ ಕಲಶಿದೆ. ಯಾವತ್ ಪಾಪಮುಪೈತಿ ಕರ್ಮ ವಿರತಿ ಜ್ಞಾನಸ್ಯ ಸಂಯನ್ನಸಾ ಕರ್ಮ ಜ್ಞಾನ ಸಮುಚ್ಚಯೋ ವಿವಿಹಿತ ಸಾವನ್ಯತಾಚಿಚ್ಛತಿ ಕಿಂ ತ್ವತ್ರಾಪಿ ಸಮುಲ್ಲಸತ್ಯವಶತೋ ಯತ್ಕರ್ಮ ಬಂಧಾಯ ಮೋಕ್ಷಾಯ ಸ್ಥಿತಮೇಕಮೇವ ಪರಮಂ ಜ್ಞಾನಂ ವಿಮುಕ್ತಂ ಸ್ವತಃ. ಭಾವಾರ್ಥವು ಈ ಪ್ರಕಾರವಿದೆ. ಒಂದು ಜೀವದಲ್ಲಿ ಒಂದೇ ಸಮಯದಲ್ಲಿ ಜ್ಞಾನ ಕ್ರಿಯೆ ಇವೆರಡೂ ಹೀಗೆ ಇರುತ್ತವೆ. ಸಮಾಧಾನ ವಿರುದ್ಧವಂತೂ ಇಲ್ಲ. ಎಷ್ಟೋ ಕಾಲದವರೆಗೆ ಎರಡೂ ಇರುತ್ತವೆ. ಹೀಗೆಯೇ ವಸ್ತುವಿನ ಪರಿಣಾಮವಿದೆ. ಆದರೆ ವಿರೋಧದಂತೆ ಕಂಡುಬರುತ್ತದೆ. ಆದರೆ ತಮ್ಮ ತಮ್ಮ ಸ್ವರೂಪದಿಂದ ಇರುತ್ತವೆ. ವಿರೋಧವನ್ನಂತೂ ಮಾಡುವುದಿಲ್ಲ. ಅಷ್ಟು ಕಾಲದವರೆಗೆ ಯಾವ ಪ್ರಕಾರವಿದೆ ಆ ಪ್ರಕಾರ ಹೇಳುತ್ತಾರೆ. ಯಾವತ್ ಜ್ಞಾನಶ್ಯ ಸಾ ಕರ್ಮ ವಿರತಿ ಸಮ್ಯಕ್ ಪಾಕಂ ನ ಉಪೈತಿ. ಎಷ್ಟು ಕಾಲ ಆತ್ಮನ ಮಿಥ್ಯಾತ್ವರೂಪ ವಿಭಾವ ಪರಿಣಾಮವು ನಾಶವಾಗಿದೆ, ಆತ್ಮದ್ರವ್ಯವು ಶುದ್ಧವಾಗಿದೆ, ಅದರ ಪೂರ್ವೋಕ್ತ ಕ್ರಿಯೆಗಳು ಅವುಗಳ ತ್ಯಾಗವು ಸರಿಯಾಗಿ ಪರಿಪಕ್ವತೆಗೆ ಪ್ರಾಪ್ತವಾಗುವುದಿಲ್ಲ ಎಂದರೆ ಮೂಲದಿಂದ ಕ್ರಿಯೆಯ ವಿನಾಶವಾಗುವುದಿಲ್ಲ. ಹೋದ್ರೆ ಅಶೋಕ ಭಾವಾರ್ಥವು ಹೀಗಿದೆ. ಎಲ್ಲಿಯವರೆಗೆ ಶುದ್ಧ ಪರಿಣಮನವಿರುತ್ತದೆ ಅಲ್ಲಿಯವರೆಗೆ ಜೀವದ್ದು ವಿಭಾವ ಪರಿಣಮನ ರೂಪವಿದೆ. ಆ ವಿಭಾವ ಪರಿಣಮನಕ್ಕೆ ಅಂತರಂಗ ನಿಮಿತ್ತವೂ ಇದೆ, ಬಹಿರಂಗ ನಿಮಿತ್ತವೂ ಇದೆ. ವಿವರಣೆ: ಜೀವದ ವಿಭಾವರೂಪ ಪರಿಣಮನ ಶಕ್ತಿಯು ಅಂತರಂಗ ನಿಮಿತ್ತವಿದೆ. ಮೋಹನೀಯ ಕರ್ಮರೂಪವಾಗಿ ಪರಿಣಮಿಸಿದ ಉದ್ಗಲ ಪಿಂಡದ ಉದಯವು ಬಹಿರಂಗ ನಿಮಿತ್ತವಿದೆ. ಆ ಮೋಹನೀಯ ಕರ್ಮವು ಎರಡು ಪ್ರಕಾರದಿದೆ. ಒಂದು ಮಿಥ್ಯಾತ್ವ ರೂಪ, ಇನ್ನೊಂದು ಚಾರಿತ್ರ್ಯ ಮೋಹ ರೂಪ. ಜೀವದ ವಿಭಾವ ಪರಿಣಾಮವು ಕೂಡ ಎರಡು ಪ್ರಕಾರದಿದೆ. ಜೀವದಲ್ಲಿ ಒಂದು ಸಮ್ಯಕ್ತ ಗುಣವಿದ್ದು ಅದುವೇ ವಿಭಾವ ರೂಪವಾಗಿ ಮಿಥ್ಯಾತ್ವ ರೂಪದಿಂದ ಪರಿಣಮಿಸುತ್ತದೆ. ಅದಕ್ಕೆ ಬಹಿರಂಗ ನಿಮಿತ್ತವು ಮಿಥ್ಯಾತ್ವ ರೂಪದಿಂದ ಪರಿಣಮಿಸಿರುವಂಥ ಉದ್ಗಲ ಪಿಂಡದ ಉದಯವಿದೆ. ಹಾಗೂ ಜೀವದ್ದು ಒಂದು ಚಾರಿತ್ರ್ಯ ಗುಣವಿದೆ. ಅದು ವಿಭಾವ ರೂಪವಾಗಿ ಪರಿಣಮಿಸುತ್ತಾ ವಿಷಯ ಕಷಾಯ ಲಕ್ಷಣ ಚಾರಿತ್ರ್ಯ ಮೋಹ ರೂಪದಿಂದ ಪರಿಣಮಿಸುತ್ತದೆ. ಆಗ ಅದಕ್ಕೆ ಬಹಿರಂಗ ನಿಮಿತ್ತವು ಚಾರಿತ್ರ್ಯ ಮೋಹ ರೂಪದಿಂದ ಪರಿಣಮಿಸುವ ಉದ್ಗಲ ಪಿಂಡದ ಉದಯವಿದೆ. ವಿಶೇಷವು ಈ ಪ್ರಕಾರವಿದೆ. ಉಪಶಮ ಶಪನದ ಕ್ರಮವು ಹೀಗಿದೆ. ಮೊದಲು ಮಿಥ್ಯಾತ್ವ ಕರ್ಮದ ಉಪಶಮವಾಗುತ್ತದೆ. ಅಥವಾ ಶಪನ ಎಂದರೆ ಕ್ಷಯವಾಗುತ್ತದೆ. ಅದರ ನಂತರ ಚಾರಿತ್ರ ಮೋಹದ ಉಪಶಮವಾಗುತ್ತದೆ ಅಥವಾ ಶಪನವಾಗುತ್ತದೆ. ಆದುದರಿಂದ ಸಮಾಧಾನವು ಹೀಗಿದೆ. ಯಾವನೋ ಆಸನ ಭವ್ಯ ಜೀವರಿಗೆ ಕಾಲಲಬ್ಧಿಯ ಪ್ರಾಪ್ತಿಯಾಗುವುದರಿಂದ ಮಿಥ್ಯಾತ್ವ ರೂಪದ ಉದ್ಗಲ ಪಿಂಡ ಕರ್ಮವು ಉಪಶಮವಾಗುತ್ತದೆ ಅಥವಾ ಶಪನವಾಗುತ್ತದೆ. ಹೀಗೆ ವಿರೋಧವನ್ನಂತೂ ಮಾಡುವುದಿಲ್ಲ ಅನ್ನುವಂಥ ಯಾವ ಶಬ್ದ ಇತ್ತಲ್ಲ ಮೇಲಿದೆ ನೋಡಿ.
ವಿರೋಧವಿಲ್ಲ ಅಂತ ಹೇಳಿದ್ರು ತಮ್ಮ ತಮ್ಮ ಸ್ವರೂಪದಿಂದ ಇರುತ್ತವೆ. ಅದಕ್ಕಿಂತ ಮೊದಲು ಆದರೆ ವಿರೋಧದಂತೆ ಕಂಡು ಬರುತ್ತವೆ. ತಮ್ಮ ತಮ್ಮ ಸ್ವರೂಪದಿಂದ ಇರುತ್ತವೆ, ವಿರೋಧವನ್ನಂತೂ ಮಾಡುವುದಿಲ್ಲ. ಈ ವಚನದ ವಿಸ್ತಾರ ಮಾಡಿದರೆ ಹೇಗಿದಾವ ಎರಡು ಜೀವದಲ್ಲಿ ಬಹಳ ಮುಖ್ಯವಾದಂಥ ವಿಷಯ ಇದೆ ರೀ. ಪ್ರಯೋಜನಭೂತವಾದಂಥ ಸಾರಭೂತವಾದಂಥ ಮಹಾಭಾಗ್ಯದಿಂದ ಯಾವನೋ ಭವ್ಯಾತ್ಮನ ಕರ್ಣಪಟಲದ ಮೇಲೆ ಬೀಳುವಂಥ ಶಬ್ದ ಇದಾವೆ. ಏನ ಜೀವದೊಳಗ ಒಂದು ಸಮ್ಯಕ್ತ್ವ ನಾಮದ ಗುಣ ಇದೆ. ಜೀವದೊಳಗಿದೆ ರೀ. ನನ್ನೊಳಗಿದೆ ಅಥವಾ ಇಲ್ಲ ಇದನ್ನ ನಾನು ನೋಡೋದ, ವಿಚಾರ ಮಾಡೋದ, ನಿರ್ಣಯ ಮಾಡೋದ, ಒಪ್ಪೋದ ಅವೆಲ್ಲ ನಂತರದ ಮಾತಾಡೋರಿ. ನಾನು ಜೀವಿದ್ದೇನೆ ಅನ್ನುವ ಸ್ವೀಕಾರ ಯಾವಾಗ ನಮಗ ಆಗತಿದೆಯೋ ಆಗ ಇವೆಲ್ಲ ವಿಚಾರಗಳ ನಮ್ಮ ವಿಷಯ ಆಗ್ತವೆ. ಅಲ್ಲಿಯ ತನಕ ಇವು ಯಾವುವು ನಮ್ಮ ವಿಷಯ ಅಲ್ಲ. ಕರ್ಣೇಂದ್ರಿಯದ ಮೂಲಕ ಕೇಳಲಿಕ್ಕೆ ಕೂಡ ಭಾಗ್ಯ ಬೇಕು ಅಂತ ಹೇಳಿ ಹೇಳಿದ್ರೂ ಕೂಡ ಅದ ನನ್ನ ವಿಷಯ ಆಗುವ ಸಲುವಾಗಿ ನನಗೆ ಕಾಲಲಬ್ಧಿ ಬಂದಿರಬೇಕು. ಅಂದಾಗನ ಅದು ನನ್ನ ವಿಷಯ ಆಗೋ ಸಾಧ್ಯ ಇದೆ. ಏನು ಹೇಳ್ತಾ ಇದ್ದಾರೋ, ಜೀವದಲ್ಲಿ ಒಂದು ಸಮ್ಯಕ್ತ್ವ ನಾಮದ ಗುಣ ಇದೆ. ಆ ಗುಣದ ಮಿಥ್ಯಾತ್ವ ರೂಪದ ಪರಿಣಾಮನ ಇದುವರೆಗೆ ನಡೆದಿದೆ. ನಮ್ಮ ಕಡೆ ಬಂದ ನಂತರ ನಮ್ಮಲ್ಲೇ ಇದೆ ನಮ್ಮಲ್ಲೇ ಅರ್ಥಾತ್ ನಾನು ಜೀವ ಇದ್ರ ನನ್ನಲ್ಲೇ ಇದೆ. ಏನಿದೆ? ಸಮ್ಯಕ್ತ್ವ ನಾಮದ ಗುಣ ಇದೆ. ಆ ಗುಣದ ನಿರಂತರ ಒಂದೂ ಸಮಯ ಮಧ್ಯದೊಳಗ ಅಂತರ ಇಲ್ಲದನ ಮಿಥ್ಯಾತ್ವ ರೂಪದ ಪರಿಣಾಮನ ನಡೆದಿದೆ. ಏನು ಮಾಡೋದಿದೆ? ಹೊರಗಡೆ ಏನೆಲ್ಲ ಸಾಧಿಸ್ತಾ ಇದ್ದೇವೆ, ಏನೆಲ್ಲ ಮಾಡ್ತಾ ಇದ್ದೇವೆ ಅಂಥೇಳಿ ಸ್ವೀಕಾರ ಇದೆ. ಅಭಿಪ್ರಾಯದೊಳಗೂ ಪೂರ ಅದರ ಜೊತೆಗೆ ತನ್ಮಯತೆ ಇದೆ. ಆದ್ರ ಒಂದು ಸಮಯ ಕೂಡ ಆ ಸಮ್ಯಕ್ತ್ವ ಗುಣದ ಪರಿಣಾಮನದೊಳಗೆ ಯಾವ ವಿಪರೀತತೆ ಇದೆಯೋ ಆ ವಿಪರೀತತೆಯೊಳಗ ವ್ಯತ್ಯಯ ಬರಲಿಲ್ಲ. ಆ ವಿಪರೀತತೆ ಒಂದು ಸಮಯ ಕೂಡ ಛೇದಿಸಲಿಲ್ಲ. ಅನಾದಿಯಿಂದ ನಡೆದಿದೆ. ಆ ಮಿಥ್ಯಾತ್ವ ಹೇಗಿದೆ? ಎರಡು ಪ್ರಕಾರ ಹೇಳಿದ್ದಾರೆ. ಅಂತರಂಗ ಕಾರಣ ಇದೆ ರೀ. ಯಾವುದರ ಸಲುವಾಗಿ? ಜೀವದ ಅಶುದ್ಧ ಪರಿಣಾಮದ ಸಲುವಾಗಿ ಅಂತರಂಗ ಕಾರಣ ಇದೆ. ಏನ? ಸಮ್ಯಕ್ತ್ವ ಗುಣದ ಯಾವ ಮಿಥ್ಯಾತ್ವ ರೂಪದ ಪರಿಣಾಮನ ಇದೆಯೋ ಅದು ಅಂತರಂಗ ಕಾರಣ ಇದೆ. ಅದರೊಳಗೆ ಎರಡು ಭೇದ ಹೇಳ್ತಾರೆ. ಒಂದು, ಆ ಮಿಥ್ಯಾತ್ವದ ಕ್ಷಯ ಅಥವಾ ಉಪಶಮ ಆಗ್ತಿದೆ ಕಾಲಲಬ್ಧಿ ಬಂದ ಮೇಲೆ. ಆದ್ರ ಆ ಮಿಥ್ಯಾತ್ವ ರೂಪದ ಪರಿಣಾಮನಕ್ಕ ಬಾಹ್ಯ ಕಾರಣನೂ ಒಂದಿದೆ. ಆ ಬಾಹ್ಯ ಕಾರಣ ಯಾವ್ದ? ಮಿಥ್ಯಾತ್ವ ಕರ್ಮದ ಉದಯ, ಜ್ಞಾನಾವರಣಾದಿ ಕರ್ಮಗಳದ್ದ ಉದಯ, ಘಾತಿ ಕರ್ಮಗಳದ್ದ ಉದಯ. ಅದು ನಿಮಿತ್ತ ಇದೆ. ಅದು ಬಹಿರಂಗ ನಿಮಿತ್ತ ಇದೆ. ಬಹಿರಂಗ ನಿಮಿತ್ತದಿಂದ ಕಾರ್ಯ ಆಗ್ತಿದೆಯೋ ಅಂತರಂಗದ ಕಾರಣದಿಂದ ಕಾರ್ಯ ಆಗ್ತಿದೆ? ಕಾರ್ಯ ಯಾವುದರಿಂದ ಆಗ್ತಿದೆ? ಇಲ್ಲಿ ಅಂತರಂಗ ಕಾರಣ ಮತ್ತು ಬಹಿರಂಗ ಕಾರಣ ಅಂತ ಹೇಳಿ ಹೇಳಿದ್ರು. ಆದ್ರೆ ಬಹಿರಂಗ ಕಾರಣ ಏನಿದೆ ಅದು ನಿಮಿತ್ತ ಇದೆ, ಅದನ್ನ ನಿಮಿತ್ತ ಅನ್ಬಹುದು. ಅಂತರಂಗ ಕಾರಣ ಏನಿದೆ ಅದು ವಾಸ್ತವದಲ್ಲಿ ಕಾರ್ಯರೂಪದಿಂದ ಪರಿಣಾಮನ ಆಗುವಂಥದ್ದಿದೆ. ಉಪಾದಾನ ಮತ್ತು ನಿಮಿತ್ತ ಅಂತ ಹೇಳಿ ಹೇಳ್ಬಹುದು. ಯಾವುದೇ ಸ್ವಯಂ ಜೀವದ ಇನ್ನು ಅದನ್ನು ಕೂಡ ನಿಮಿತ್ತ ಅಂತ ಹೇಳಿ ಹೇಳೋದು ಸಾಧ್ಯ ಇದೆ. ಬಹಿರಂಗ ಕಾರಣವನ್ನು ಯಾವ ಪ್ರಕಾರ ನಿಮಿತ್ತ ಅಂತೂ ಅದೇ ಪ್ರಕಾರ ಆ ಅಂತರಂಗ ಕಾರಣವನ್ನು ಕೂಡ ನಿಮಿತ್ತ ಅಂತ ಹೇಳಿ ಹೇಳಬಹುದು. ಹೇಗ ಭೇದ ಮಾಡಿ ಹೇಳಿದ್ರಲ್ಲ. ಏನು ಭೇದ ಮಾಡಿದ್ರು? ಜೀವದಲ್ಲಿ ಒಂದು ಸಮ್ಯಕ್ತ್ವ ನಾಮದ ಗುಣ ಇದೆ. ಪರಿಣಾಮನ ಅಶುದ್ಧ ಯಾರ್ದಿದೆ? ಆ ಗುಣದ್ದಿದೆ, ಜೀವದ್ದಿದೆ. ಅಶುದ್ಧ ಪರಿಣಾಮನ ಆ ಗುಣದ್ದ ಇದೆ, ಜೀವದ್ದ ಇದೆ. ಜೀವದ್ದ ಇದೆ. ಹಾಗಾದ್ರೆ ಅಲ್ಲಿ ಭೇದ ಆದ ನಂತರ ಆ ಗುಣದ ಪರಿಣಾಮನವನ್ನ ಅಂತರಂಗ ನಿಮಿತ್ತ ಅಂತ ಹೇಳಿ ಕೂಡ ಹೇಳ್ತಾರೆ. ತಿಳಿತಾ ಇದೆ ಅಂತ ಹೇಳ. ಅಂತರಂಗ ನಿಮಿತ್ತ
ನೋಡ್ರಿ, ಎರಡು ಕಾರಣ ಇದಾವೆ ಆ ಕಾರ್ಯಕ್ಕ. ಯಾವ ಕಾರ್ಯಕ್ಕ? ಜೀವದ ಅಶುದ್ಧ ಪರಿಣಮನ ರೂಪದ ಕಾರ್ಯಕ್ಕ ಎರಡು ಕಾರಣ ಇದಾವೆ. ಒಂದು ಅಂತರಂಗ ಕಾರಣ, ಒಂದು ಬಹಿರಂಗ ಕಾರಣ. ಅಂತರಂಗ ಕಾರಣ ಏನಿದೆ, ಅದರ ಸಮ್ಯಕ್ತ್ವ ಗುಣದ, ಜೀವದಲ್ಲೇ ಒಂದು ಸಮ್ಯಕ್ತ್ವ ನಾಮದ ಗುಣ ಇದೆ. ಆ ಗುಣದ ಮಿಥ್ಯಾತ್ವ ರೂಪದ ಪರಿಣಮನ ಏನಿದೆ ಅಲ್ಲ, ಅದುವೇ ಅಶುದ್ಧ ಪರಿಣಮನ ಅಲ್ಲಿಲ್ರಿ. ಅದೇನಿದೆ ರೀ? ಕಾರಣ ಇದೆ ರೀ. ಯಾವುದರದ? ಜೀವದ ಅಶುದ್ಧ ಪರಿಣಮನದ ಕಾರಣ ಇದೆ. ತಿಳಿತಾ ಇದೀನಿ? ಅಶುದ್ಧ ಪರಿಣಮನ ಯಾರ್ದಿದೆ? ಜೀವದ್ದು ಇದೆ. ಅಂತರಂಗ ಕಾರಣ ಯಾವುದಿದೆ? ಸಮ್ಯಕ್ತ್ವ ಗುಣದ ಮಿಥ್ಯಾತ್ವ ರೂಪದ ಪರಿಣಾಮ, ವಿಭಾವ ರೂಪದ ಪರಿಣಮನ, ಸ್ವಭಾವ ರೂಪದ ಪರಿಣಮನ, ಸಮ್ಯಕ್ತ್ವ ಗುಣದ ಸ್ವಭಾವ ರೂಪದ ಪರಿಣಮನ ಆಯ್ತು ಅಂತಂದ್ರ ಜೀವದ ಅಶುದ್ಧ ಪರಿಣಮನ ಬಿಟ್ಟು ಹೋಗ್ತಿದೆ. ಹಾಗಾದ್ರೆ ಆ ಅಶುದ್ಧ ಪರಿಣಮನಕ್ಕ ಅಂತರಂಗ ಕಾರಣ ಏನಿದೆ, ಅದರೊಳಗೆ ಎರಡು ಭೇದ ಆಗ್ತವೆ. ಒಂದ ಸಮ್ಯಕ್ತ್ವ, ಇನ್ನೊಂದ ವಿಷಯ ಕಷಾಯ ರೂಪದ ಚಾರಿತ್ರ ಗುಣ ಅಂತೇಳಿ ಎರಡು ಭೇದ ಆಗ್ತಿದೆ. ಚಾರಿತ್ರ ಗುಣದ ಅಶುದ್ಧತೆ ಅದು ವಿಷಯ ಕಷಾಯ ರೂಪ ಇದೆ. ಮತ್ತು ಈ ಸಮ್ಯಕ್ತ್ವ ಗುಣದ ಮಿಥ್ಯಾತ್ವತೆಯೊಳಗ ಶ್ರದ್ಧಾ ಗುಣದ್ದನೂ ಇದೆ, ಜ್ಞಾನ ಗುಣದ್ದನೂ ಇದೆ, ಚಾರಿತ್ರ ಗುಣದ್ದನೂ ಇದೆ. ಮಿಥ್ಯಾತ್ವ ಪರಿಣಮನವೆನ್ನುವಂಥ ಯಾವ ಅಶುದ್ಧತೆ ಇದೆ ಅಲ್ಲ, ವಿಭಾವ ಪರಿಣಾಮ ಅಂತ ಹೇಳಿ ಶಬ್ದ ಇಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಅಶುದ್ಧ ಪರಿಣಮನ ಅಂದಿದ್ದಾರೆ ಜೀವದಕ್ಕ, ಸಮ್ಯಕ್ತ್ವ ಗುಣದ ಪರಿಣಮನಕ್ಕ ಮಿಥ್ಯಾತ್ವ ರೂಪದ ವಿಭಾವ ಪರಿಣಾಮ ಅಂತಿದ್ದಾರೆ. ಹಾಗಾದ್ರ ಆ ಮಿಥ್ಯಾತ್ವ ರೂಪದ ಪರಿಣಮನದೊಳಗ ಭೇದ ಎಷ್ಟದವರೇ? ಮೂರೂ ಗುಣದ್ದು ಇದೆ. ಯಾವುದನ್ನ ಆಚಾರ್ಯ ಉಮಾಸ್ವಾಮಿ ದೇವ ಪ್ರಾರಂಭದೊಳಗ ಮೋಕ್ಷದ ಮಾರ್ಗ ಹೇಳಿದ್ರಲ್ಲ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಹೇಳಿದ್ರಲ್ಲ, ಆ ಮೂರೂ ಗುಣದ್ದು ಏನಿದೆ ಇಲ್ಲಿ? ವಿಪರೀತ ಅರ್ಥಾತ್ ವಿಭಾವ ಪರಿಣಾಮನಿದೆ. ಎಲ್ಲಿ? ಮಿಥ್ಯಾತ್ವದೊಳಗರೆ. ಮತ್ತ ಅದರ ನಂತರ ಭೇದ ಏನು ಮಾಡಿದರೆ? ಚಾರಿತ್ರ ಗುಣದ ವಿಭಾವ ಪರಿಣಾಮ. ಅದ್ಯಾವುದ? ವಿಷಯ ಕಷಾಯ ರೂಪ. ಲಕ್ಷ್ಯ ಇಡೋದ್ರೆ ವಿಷಯ ಕಷಾಯ ರೂಪದ ಯಾವ ಪರಿಣಾಮನ ಇದೆ, ಅದು ಚಾರಿತ್ರ ಗುಣದ ವಿಭಾವ ಪರಿಣಾಮ ಇದೆ. ತಿಳಿತಾ ಇದೆಲ್ಲ? ಮತ್ ಸಮ್ಯಕ್ತ್ವದೊಳಗೆ ಚಾರಿತ್ರ ಬಂದಿದೆಯೋ ಅಥವಾ ಇಲ್ರಿ? ಪ್ರಾರಂಭದ ದಿವಸ ಪ್ರಶ್ನೆ ಇತ್ರಿ, ಸಮ್ಯಕ್ತ್ವ ಅನ್ನುವಂತಹ ಗುಣದೊಳಗ ಬರೇ ಶ್ರದ್ಧಾದ್ದಿದೆಯೋ, ಶ್ರದ್ಧಾಜ್ಞಾನ ಎರಡರದ್ದು ಇದೆಯೋ, ಅಥವಾ ಸಮ್ಯಕ್ತ್ವ ಮೂರರದ್ದು ಮಿಶ್ರಣ ಇದೆ? ಮೂರರದ್ದು ಇದೆ, ಮೂರರದ್ದು ಇದೆ. ಆದ್ರೆ ಮಿಥ್ಯಾತ್ವದ ಜೊತೆಗೆ ಇರುವಂತ ಯಾವ ಚಾರಿತ್ರದ ವಿಪರೀತತೆ ಇದೆಯಲ್ಲ, ಅದು ಮಿಥ್ಯಾತ್ವದ ಉಪಶಮ ಅಥವಾ ಕ್ಷಯ ಆದ ನಂತರ ಚಾರಿತ್ರ ಮೋಹನೀಯದ ನಿಮಿತ್ತದಿಂದ ಚಾರಿತ್ರ ಗುಣದೊಳಗೆ ಯಾವ ವಿಭಾವ ಪರಿಣಮನ ಆಗ್ತಿದೆಯಲ್ಲ, ಅದು ವಿಷಯ ಕಷಾಯ ರೂಪ ಇದೆ. ವಿಷಯ ಕಷಾಯ ರೂಪ ಇರುವ ಮಾತು ಬೇರೆ ಇದೆ, ವಿಪರೀತ ಇರುವ ಮಾತು ಬೇರೆ ಇದೆ. ತಿಳಿತಿತ್ತು ಅಂತಂದ್ರೆ ಹಾಗೆ, ಇಲ್ಲ ಅಂತಂದ್ರೆ ಪ್ರಶ್ನೆ ಬೇಕಾದ ಹಾಗೆ ಮಾಡಬಹುದ್ರಿ. ಸಮ್ಯಕ್ತ್ವ ಅಂತ ಹೇಳಿ ಏನು ಹೇಳಿದ್ರು ಅಲ್ಲಿ? ಉಮಾಸ್ವಾಮಿ ಆಚಾರ್ಯ ದೇವರದ ಉದ್ಧರಣಿಕೆಯನ್ನ ಸ್ವೀಕಾರ ಮಾಡಿದ್ರ ಅವ್ರ ಮೋಕ್ಷ ಮಾರ್ಗ ಯಾವುದಕ್ಕಂದಿದರು? ಅವರಷ್ಟೇ ಅಲ್ಲ, ಅನೇಕ ಆಚಾರ್ಯರಂದಿದ್ದಾರೆ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಮೂರರ ಏಕತೆ ಏನಿದೆ ಅದು ಮೋಕ್ಷದ ಮಾರ್ಗ ಇದೆ. ಹಾಗಾದ್ರೆ ಇಲ್ಲಿ ಮಿಥ್ಯಾತ್ವ ಅನ್ನುವಂಥ ಯಾವ ಸಮ್ಯಕ್ತ್ವ ಗುಣದ ವಿಭಾವ ಪರಿಣಮನ ಇದೆಯಲ್ಲ, ಅದರೊಳಗೆ ದರ್ಶನ ಇದೆಯೋ, ಶ್ರದ್ಧಾರ್ಥ ಇದೆಯೋ ಮಾತ್ರ, ಅಥವಾ ಶ್ರದ್ಧಾಜ್ಞಾನ ಎರಡರದ್ದು ಇದೆಯೋ, ಅಥವಾ ಶ್ರದ್ಧಾ ಜ್ಞಾನ ಚಾರಿತ್ರ ಮೂರರದ್ದು ಇದೆ? ಮೂರರದ್ದು ಇದೆ. ಆದ್ರೆ ಆ ಮೂರರದ್ದು ಇದೆಯಲ್ಲ, ಅದು ವಿಪರೀತತೆ ಇದೆ. ಮಿಥ್ಯಾತ್ವದ ರೂಪದ ಪರಿಣಮನದೊಳಗ ಅರ್ಥಾತ್ ಜೀವದ ಸಮ್ಯಕ್ತ್ವ ನಾಮ ಗುಣದ ವಿಭಾವ ಪರಿಣಮನದೊಳಗ ಅಲ್ಲೇನಿದೆ? ದರ್ಶನ, ಜ್ಞಾನ, ಚಾರಿತ್ರ ಮೂರರದ್ದು ವಿಪರೀತತೆ ಇದೆ. ವಿಪರೀತತೆ ಬೇರೆ ಇದೆ, ವಿಷಯ ಕಷಾಯ ರೂಪದ ಭಾವ ಇರೋದು ಬೇರೆ ಇದೆ. ಇದೇ ಒಂದು ಭೇದದಿಂದ ಭರತ ಚಕ್ರವರ್ತಿ 90,000 ಪತ್ನಿಯರ ಜೊತೆಗೆ ದಿನನಿತ್ಯವೂ ಭೋಗ ಕೊಡ್ತಾ ಇದ್ರನು ಕೂಡ, ಇಡೀ ಭೂಮಂಡಲದ ಅಧಿಪತಿ ಇದ್ರನು ಕೂಡ
ಅವನಿಗೆ ವಿಷಯ ಕಷಾಯ ರೂಪ ಪರಿಣಾಮ ಇದ್ದುವೇ ವಿನಃ ವಿಪರೀತತೆ ಇರಲಿಲ್ಲ. ಎಲ್ಲಿ? ಚಾರಿತ್ರದೊಳಗೆ ಹೇಳ್ತಾ ಇದ್ದೇನೆ ನಾನು. ಎಲ್ಲಿ ಮಿಥ್ಯಾತ್ವ ರೂಪದ ವಿಭಾವ ಪರಿಣಮನ ಅಂದ್ರಲ್ಲ, ಅಲ್ಲಿ ಯಾವ ಚಾರಿತ್ರ ಗುಣದ ವಿಪರೀತತೆ ಇದೆ, ಅದ ಮಿಥ್ಯಾತ್ವದ ಅಭಾವ ಆದ ನಂತರ, ಕ್ಷಯ ಅಥವಾ ಉಪಶಮ ಆದ ನಂತರ ಯಾವ ಚಾರಿತ್ರ ಮೋಹದ ನಿಮಿತ್ತದಿಂದ ಚಾರಿತ್ರ ಗುಣದೊಳಗ ಅಶುದ್ಧತೆ ಉಳಿತಿದೆಯಲ್ಲ, ಅದು ಹಾಗಿದೆ ವಿಷಯ ಕಷಾಯ ರೂಪಿದೆ. ತಿಳಿತಾ ಇದೆ ಅಂದ್ರೆ ಚಾರಿತ್ರ ಅದರೊಳಗೂ ಸಮಾವೇಶ ಇದೆ, ಆದ್ರೆ ಅದು ವಿಪರೀತ ಇದೆ. ಮತ್ತ ಆ ವಿಪರೀತತೆಯ ಉಪಶಮ ಅಥವಾ ಕ್ಷಯ ಆದ ನಂತರ ಇನ್ನೂ ಚಾರಿತ್ರದೊಳಗೆ ಅಶುದ್ಧತೆ ಇದೆ, ಅದು ಹಾಗಿದೆ ವಿಷಯ ಕಷಾಯ ರೂಪಿದೆ. ಎಲ್ಲಿಯವರೆಗೆ ಇದೆ? ಎಲ್ಲಿಯವರೆಗೆ ಇದೆ? 4ನೇ ಗುಣಸ್ಥಾನದೊಳಗಂತೂ ಇದೇನೇ ಇದೆ, 5ನೇ ಗುಣಸ್ಥಾನದೊಳಗೂ ಇದೆ, 6ನೇ ಗುಣಸ್ಥಾನದೊಳಗೂ ಇದೆ ವಿಷಯ. ಭಗವಂತರನ್ನ ನೋಡ್ಬೇಕನ್ನುವಂಥ ಭಾವ ಇದೆ, ಅದು ಚಕ್ಷು ಇಂದ್ರಿಯದ ವಿಷಯ ಇದೇನಿಲ್ರಿ ಪ್ರಾರಂಭಕ್ಕ. ಅಲ್ಲಿ ಅವ್ರದ್ದು ಕಾರ್ಯ ಆಮೇಲೆ ಯಾವ್ದಾಗ್ತಿದೆ ಆ ಮಾತು ಬೇರೆ ಇದೆ. ದಿವ್ಯ ಧ್ವನಿಯನ್ನ ಆರಿಸುವ, ದಶ ಪ್ರಕಾರದ ಭಕ್ತಿಗಳನ್ನ ಉಚ್ಚರಿಸುವ ಯಾವ ಭಾವ ಇದೆ, ಅದ ವಿಷಯ ಇದೆ ಅಥವಾ ಇಲ್ರಿ? ಮತ್ತ ಅದರಲ್ಲಿ ಕಷಾಯ ಇದೆಯೋ ಅಥವಾ ಇಲ್ರಿ? ಕಷಾಯ ಹಾಗೆ ಅದರ ಕುರಿತು ಲೋಭ ಕಷಾಯ ಇದೆ, ಲೋಭ ಕಷಾಯ ಇದೆ. ಅದ್ಭುತ ಮಾತಿದೆ. ಚಾರಿತ್ರದ ವಿಪರೀತತೆ ಹೋದ ನಂತರ ಕೂಡ ವಿಷಯ ಕಷಾಯದ ಭಾವ ಇರ್ತವೆ. ಅಂದ್ರ ಈಗ ಹೇಳ್ರಿ, ಅಜ್ಞಾನಿ ಮಿಥ್ಯಾದೃಷ್ಟಿಗೆ ವಿಷಯ ಕಷಾಯದ ಭಾವ ಇರ್ತಾವ ಅಥವಾ ಇಲ್ರಿ? ಅಜ್ಞಾನಿ ಮಿಥ್ಯಾದೃಷ್ಟಿಗೆ ಆತ್ಮನ ಅನುಭೂತಿಯಿಂದ ಶೂನ್ಯ ಇರುವಂತಹ ಜೀವನಿಗೆ ವಿಷಯ ಕಷಾಯ ಇರ್ತಾವ ಅಥವಾ ಇಲ್ಲ? ನಿಶ್ಚಿತವಾಗಿ ಇರ್ತವೆ. ಆದ್ರ ಅವುಗಳನ್ನು ವಿಷಯ ಕಷಾಯ ಅಂತ ಹೇಳಿ ಹೇಳುವುದಿಲ್ಲ, ಅದೆಲ್ಲ ವಿಪರೀತದ ನಿರಂತರ ಇರ್ತವೆ. ಆದ್ರೆ ವಿಷಯ ಕಷಾಯ ಅಂತ ಹೇಳಿ ಬೇರೆ ಮಾಡಿ ಅವುಗಳನ್ನ ಹೇಳುವುದಿಲ್ಲ. ಯಾಕೆ ಅಂತಂದ್ರ ಅವು ವಿಪರೀತತೆಯೊಳಗೆ ಸಮಾವೇಶ. ಶಬ್ದದ ಭಾವ ತಿಳ್ಕೊಳ್ಳುವ ಪ್ರಯತ್ನ ಮಾಡಿ. ವಿಪರೀತತೆಯೊಳಗೆ ಸಮಾವೇಶದವರಿಗೆ ಯಾವುದ? ದ್ರವ್ಯಲಿಂಗಿಯ ಪಂಚಮಹಾವ್ರತದ ಪರಿಣಾಮ. ಅದರ ಸಲುವಾಗಿ ಅದನ್ನು ಮಿಥ್ಯಾ ಚಾರಿತ್ರ ಅಂದಿದಾರ್ರಿ, ವ್ಯವಹಾರ ಚಾರಿತ್ರ ಅಂದಿಲ್ಲ. ತಿಳಿದಲ್ಲ? ಮಿಥ್ಯಾ ಚಾರಿತ್ರ ಅಂದಿದ್ದಾರೆ. ಆಗಮದೊಳಗೆ ನಾವು ಒಂದಿಷ್ಟು ಸಾವಧಾನರಾಗಿ ಶಬ್ದಗಳನ್ನ ಅವಲೋಕನೆ ಮಾಡುವುದು. ಮಿಥ್ಯಾ ಚಾರಿತ್ರ ಅಂದಿದ್ದಾರೆ. ಎಂಥದ್ದಿದೆ ಅವನ ಚಾರಿತ್ರ? ಆಗಮದಲ್ಲಿ ಯಾವ ಪ್ರಕಾರ ಜಿನೇಂದ್ರ ಪ್ರಭು ಹೇಳಿದರೋ ಅದೇ ಪ್ರಕಾರದ ಬಾಹ್ಯ ಚಾರಿತ್ರ ಇದ್ರನು ಅಂತರಂಗದೊಳಗ ಪರಿಣಾಮ ಸಾಪೇಕ್ಷ ಕೂಡ ಅದೇ ಪ್ರಕಾರ ಇದ್ರನು ಅಭಿಪ್ರಾಯದೊಳಗೆ ವಿಪರೀತತೆ ಇದೆ. ಅದನ್ನೇ ಹೇಳಿದ್ದಲ್ಲ, ಪ್ರಾರಂಭದೊಳಗೇನ 2 2 5 5 2 ಎಷ್ಟ್ರಿ? 12 ಇಲ್ಲ, 5 2 10 ರೀ. 10 2 ಎಷ್ಟ? 20 22 ಎಷ್ಟ? 40. ಇದೆಲ್ಲ ಕರೆಕ್ಟ್ ರೀ. ಆದ್ರ ಮೂಲದೊಳಗಿದೆಯಲ್ಲ 2 2 5. ಅಲ್ಲಿ 5 2 10 ಸರಿ ಇದೆ, 10 2 20 ಸರಿ ಇದೆ, 22 40 ಸರಿ ಇದೆ. ಮುಂದೆ ಎಷ್ಟೋ ಗಣಿತ ಮಾಡಿದ್ರೂ ಸರಿನೇ ಇದೆ. ಆದ್ರೂ ಎಲ್ಲವೂ ತಪ್ಪು ಇದೆ ರೀ. ಸರಿನೇ ಇದೆ ಅಂತ ಹೇಳಿ ಹೇಳ್ತಾ ಇದ್ದೇನೆ, ಮತ್ತೆ ತಪ್ಪು ಅಂತ ಹೇಳಿ ಹೇಳ್ತಾ ಇದ್ದೇನೆ. ತಾವೆಲ್ಲ ಹೂ ಅಂತ ಇದ್ದೀರಿ. ದೊಡ್ಡ ಮೂರ್ಖ ಸಣ್ಣ ಮೂರ್ಖರು ಯಾರ್ರೀ ಇಲ್ಲಿ? ಯಾರೂ ಇಲ್ಲ. ಎಲ್ಲರೂ ಜ್ಞಾನಿ ಇದ್ದೇವೆ. ಹೌದು ಅಥವಾ ಇಲ್ವೇ? ಎಲ್ಲರೂ ಜ್ಞಾನಿ ಇದ್ದೇವೆ. ಯಾಕೆ ಅಂತಂದ್ರ ಮೂಲದೊಳಗೆ ತಪ್ಪಿದ ನಂತರ ಮುಂದಿನ ಎಲ್ಲಾ ಸರಿ ಇದಾವೆ ಅಂತ ಹೇಳಿ ಅನ್ನೋದು ತಪ್ಪಿದೆ ಮೂಲ. ಯಾಕೆ ಅಂತಂದ್ರೆ ಅವ್ರು ಸರಿ ಇಲ್ಲನಲ್ಲ. 5 2 10 ಹೌದು ಅಥವಾ ಇಲ್ಲ? ಅದ 5 2 10 ಅನ್ನೋದು ಸರಿ ಇದೆ. ಆದ್ರೆ 2 2 5ರ ಮೊತ್ತ ರೂಪದ ಯಾವ್ದು 5 10 ಬಂದಿದೆಯೋ ಅದರದ ಆ ಮುಂದಿನ ಲೆಕ್ಕ ಸರಿ. ತಿಳಿತೇನ್ರಿ?
ಮೂಲತಃ ಅಂಕಿಯೊಳಗೆ ಮೂಲತಃ ಆ ಅಂಕಿಗಳ ಸಂಕಲನ ಅಥವಾ ಗುಣಾಕಾರದೊಳಗೆ ಪ್ರಾರಂಭದೊಳಗೆ ಎಲ್ಲಿ ದೋಷ ಇದೆಯೋ ಆ ದೋಷದ ಫಲದಿಂದ ಮುಂದಿನದ ಯಾವುದನ್ನು ನಿರ್ದೋಷ ಅನ್ನೋದ ಅಥವಾ ದೋಷ ರೂಪ ಅನ್ನೋದ ಪ್ರಮೇಯನ ಬರುವುದಿಲ್ಲ. ಅಲ್ಲಿ ಮೊದಲು ತಿದ್ದುಪಡಿ ಆಗಲಿಕ್ಕೆ ಮುಂದಿನದ ಸರಿ ಮಾಡೋದು ಸಾಧ್ಯನೇ ಇಲ್ಲ, ಅದು ಸರಿ ಆಗೋದ ಸಾಧ್ಯ ಆಗ್ತಿದೆ ಅಂದ್ರೆ ಎರಡೆರಡಲೆ 5 ತಗೊಂಡು ಮುಂದಿಂದ ಆ 5ರ ಜೊತೆಗೆ ಯಾವುದೇ ಅಂಕದ ಗುಣಾಕಾರ ಮಾಡಿದ್ರೂ ಕೂಡ ಅದ ಸರಿಯಾಗಿ ಆ ಅಪೇಕ್ಷಾದಿಂದ ಸರಿ ಇದ್ರೂ ಕೂಡ ಮೂಲತಃ ಅದೇನಿದೆ ತಪ್ಪು. ಹಾಗಾದ್ರೆ ಮಿಥ್ಯಾ ದೃಷ್ಟಿ ದ್ರವ್ಯಲಿಂಗಿ ಮಹಾಮುನಿ 9ನೇ ಗ್ರೈವೇಕದವರೆಗೆ ಹೋಗುವಂತಹ ಸಾಧಕ ಜೀವನ ಮಿಥ್ಯಾ ದೃಷ್ಟಿ ಜೀವ ಸ್ವಲ್ಪ ಕಠೋರ ಅನ್ನಿಸ್ತಿದೆ. ಸಾಧಕ ಇದ್ದಾನೋ ಅಥವಾ ಮಿಥ್ಯಾ ದೃಷ್ಟಿ ಇದ್ದಾನೆ, ಯಾವ ಪ್ರಕಾರದ ಸಂಶಯ ಇಟ್ಕೊಳ್ತಕ್ಕದ್ದಲ್ಲ. ಮಿಥ್ಯಾ ದೃಷ್ಟಿ ಸಾಧಕ ಆಗೋದು ಸಾಧ್ಯ ಇಲ್ರಿ. ಸಾಧಕ ಮಿಥ್ಯಾ ದೃಷ್ಟಿ ಇರೋ ಸಾಧ್ಯ ಇಲ್ರಿ. ಸಾಧಕ ಹಾಗೆ ಮಿಥ್ಯಾ ದೃಷ್ಟಿ ಇರ್ತದ್ರಿ. ಮಿಥ್ಯಾ ದೃಷ್ಟಿ ಹಾಗೆ ಸಾಧಕ ಆಗ್ತಾನೆ. ಯಾವುದರ ಸಾಧನೆ ಮಾಡ್ತಾನ? ಮಿಥ್ಯಾತ್ವದ. ಅದ್ರ ಸಲುವಾಗಿ ಏನೂ ಮಾಡಬೇಕಾಗಿಲ್ಲ. ಮಿಥ್ಯಾತ್ವದ ಸಾಧನೆ ಏನ್ ಮಾಡಬೇಕಾಗಿದೆ? ಏನೂ ಇಲ್ಲ, ಅದು ನಡೀತಾ ಇದೆ. ನಿಗೋಧದಲ್ಲೇನೂ ನಡೀತಾ ಇತ್ತು, ನರಕದಲ್ಲೇನೂ ನಡೀತಾ ಇತ್ತು, 4 ಗತಿಗಳಲ್ಲಿ ನಡೀತಾನೆ ಇದೆ. ಅದಕ್ಕೆ ಯಾವ ಸಾಧನೆಯ ಅವಶ್ಯಕತೆ ಇಲ್ಲ. ಮಿಥ್ಯಾತ್ವದ ಸಲುವಾಗಿ ಸಾಧನೆಯ ಅವಶ್ಯಕತೆ ಇಲ್ಲ. ಮಿಥ್ಯಾತ್ವದ ವಿದ್ಯಮಾನತೆಯೊಳಗೆ ಯಾವುದರದೂ ಸಾಧನೆ ಸಂಭವ ಇಲ್ಲ. ಇಷ್ಟು ಮಾತು ತಿಳಿದ ನಂತರ ಇಲ್ಲಿ ವಿಷಯ ಏನ್ ನಡೆದದ್ದು ಇದೆ? ಜೀವದ ಯಾವ ಒಂದು ಸಮ್ಯಕ್ತ್ವ ನಾಮದ ಗುಣ ಇದೆಯೋ ಅದರದ ವಿಭಾವ ಪರಿಣಮನದ ಹೆಸರೇನು ಹೇಳು? ಮಿಥ್ಯಾತ್ವ. ಮಿಥ್ಯಾತ್ವ ರೂಪದ ಪರಿಣಮನ ಏನಿದೆ ಅದು ಜೀವದ ಸಮ್ಯಕ್ತ್ವ ನಾಮದ ಗುಣದ ವಿಭಾವ ಪರಿಣಮನ ಇದೆ. ದರ್ಶನ ಮೋಹನೀಯ ಯಾಕೆ ಅನ್ಲಿಲ್ಲ ಅಂತಂದ್ರ ನೋಡ್ರಿ, ಪ್ರಾರಂಭದೊಳಗ ದರ್ಶನ ಮೋಹನೀಯದ ಮೇಲೆ ವಿಜಯ ಸಾಧನೆ ಮಾಡುವಂತಹ ಕಾರ್ಯ ಆ ಪುರುಷಾರ್ಥಿ ಜೀವ ಮಾಡುವುದಿಲ್ಲ. ಅವನಿಗೆ ಸಂಪೂರ್ಣ ಮೋಹನೀಯದಿಂದ ಅರ್ಥಾತ್ ವಿಪರೀತತೆಯಿಂದ ಬಿಡುಗಡೆ ಹೊಂದುವುದು ಇದೆ. ಅವನು ಬಿಡುಗಡೆ ಯಾವ ಸಮಯದೊಳಗ ಆತ್ಮನ ಅನುಭೂತಿ ಮಾಡ್ತಾನಲ್ಲ, ಅಪೂರ್ವ ಪುರುಷಾರ್ಥ ಮಾಡ್ತಾನಲ್ಲ, ಆ ಪುರುಷಾರ್ಥಿ ಜೀವದ ಯಾವ ಆ ಪುರುಷಾರ್ಥದ ಫಲ ಇದೆಯಲ್ಲ ಅದು ದರ್ಶನ ಮೋಹನೀಯದ ನಾಶ ಮಾಡ್ತಿದೆ, ಮಿಥ್ಯಾತ್ವದ ನಾಶ ಮಾಡ್ತಿದ್ದೀವಿ. ಮುಂದಿನ ಸಮಯದೊಳಗ ಆ ಅನುಭೂತಿಯ ನಂತರ ಏನವನಲ್ಲೇ ಪರಿಣಮನ ಆರಂಭ ಆಗ್ತಿದೆ, ಅದು ದರ್ಶನ ಮೋಹನೀಯದ ಉಪಶಮ ರೂಪ ಇರ್ತಿದೆ. ತಿಳಿದ್ರೆ ದರ್ಶನ ಮುಂದಿನ ಸಮಯ ಇದ್ರೆ ಆ ಸಮಯದೊಳಗೆ ಏನಾಗಿರ್ತಿದೆ? ಮಿಥ್ಯಾತ್ವದ ನಾಶ ಆಗಿರ್ತಿದೆ ಅಥವಾ ಉಪಶಮ ಆಗಿರ್ತಿದೆ. ಅವೆಲ್ಲ ಕರ್ಮ ಸಾಪೇಕ್ಷ. ಅಂದ್ರ ದರ್ಶನ ಮೋಹನೀಯವನ್ನ ನಾಶ ಮಾಡಿ ನೋಡ್ರಿ, ಚರಣಾನುಯೋಗ ಕರ್ಣಾನುಯೋಗದ ಕಥನಗಳು ಬೇರೆ ಇದ್ದಾವೆ. ಮೂಲತಃ ವಸ್ತು ಸ್ವರೂಪ ಬೇರೆ ಇದೆ. ಇಲ್ಲಿ ದ್ರವ್ಯಾನುಯೋಗ ಮತ್ತು ಚರಣಾನುಯೋಗ ಕರ್ಣಾನುಯೋಗದ ಕಥನದ ಜೊತೆಗೆ ದ್ರವ್ಯಾನುಯೋಗದ ಕಥನವನ್ನ ಪ್ರತಿಸ್ಪರ್ಧಿಯಾಗಿ ನಿಲ್ಲಿಸ್ತಾ ಇದೆ. ಹೀಗೆ ಮಾತಲ್ಲ. ಯಾಕೆ ಅಂತಂದ್ರ ಆ ಕಥನ ಪದ್ಧತಿ ಬೇರೆ ಇದೆ, ಈ ಕಥನ ಪದ್ಧತಿ ಬೇರೆ ಇದೆ. ಚರಣಾನುಯೋಗ ಕರ್ಣಾನುಯೋಗದ ಕಥನ ಪದ್ಧತಿ ಬೇರೆ ಇದೆ, ಮತ್ತೆ ಈ ದ್ರವ್ಯಾನುಯೋಗದ ಕಥನ ಪದ್ಧತಿ ಬೇರೆ ಇದೆ. ಆದ್ರೂ ಕೂಡ 3 ಕಥನಗಳ ಹಿಂದ ಉದ್ದೇಶ ವೀತರಾಗತಿಯನ್ನು ಸಾಧಿಸಿದೆ. ಇನ್ನ ಯಾವಾಗ ಅನಾದಿ ಮಿಥ್ಯಾ ದೃಷ್ಟಿ ಜೀವ ತನ್ನ ಮಿಥ್ಯಾತ್ವ ರೂಪದ ಪರಿಣಮನವನ್ನ ಬಿಟ್ಟುಕೊಟ್ಟ ಶುದ್ಧ ಚೈತನ್ಯ ಸ್ವಭಾವದ ಅನುರೂಪ ಒಂದು ಸಮಯ ಉಳಿತಾನೋ ಆ ಸಮಯದೊಳಗ ಅವನದ ದರ್ಶನ ಮೋಹನೀಯದ ಉಪಶಮ ಆಗಿಲ್ಲ, ಮಿಥ್ಯಾತ್ವದ ಉಪಶಮ ಆಗಿದೆ. ಮಿಥ್ಯಾತ್ವ ಇದೆ. ಯಾವ ಮಿಥ್ಯಾತ್ವ ಅನ್ನೋದು ಕರ್ಮ ಇದೆ ಅಂದ್ರೆ, ಮಿಥ್ಯಾತ್ವ ಅನ್ನೋದು ಕರ್ಮ ಪ್ರಕೃತಿ 8 ಅದವಲ್ಲ ಮೂಲ, ಅದ್ರೊಳಗೆ ಮಿಥ್ಯಾತ್ವ ಎಲ್ಲಿದೆ? 8 ಕರ್ಮ ಪ್ರಕೃತಿ ಯಾವದವ್ರೆ ಅವ? 4 ಘಾತಿ 4 ಅಘಾತಿ.
ಆ 8 ಕರ್ಮದ ಏನಾಗ್ತಿದೆ ಅಲ್ಲಿ ಉಪಶಮ ಆಗ್ತಿದೆ. 8 ಕರ್ಮದ ಅಭೇದ ರೂಪದ ಯಾವ ಉದಯ ಅಲ್ಲಿ ಇದೆ, ಆ ಉದಯದ ನಿಮಿತ್ತದಿಂದ ಈ ಜೀವದ ಸ್ವಯಮೇವ ಯಾವ ಮಿಥ್ಯಾತ್ವ ರೂಪದ ಪರಿಣಮನ ನಡೆದದ್ದು ಇದೆ, ಅಲ್ಲಿ 8 ಕರ್ಮದ ಯಾವ ವಿಪರೀತತೆಗೆ ಕಾರಣ ರೂಪದ ನಿಮಿತ್ತ ಇದೆಯಲ್ಲ, ಆ ನಿಮಿತ್ತದಿಂದ 8 ಪ್ರಕಾರದ ಇಲ್ಲಿ ವಿಪರೀತತೆ ನಡೆದಿದೆ. ಮಿಥ್ಯಾತ್ವ ಶಬ್ದ ಬಹಳ ದೊಡ್ಡದಿದೆ. मिथ्यात्व प्रकृती पण आहे, मिथ्यात्व भाव पण आहे जीवाचा. ನೋಡ್ರಿ, ಮಿಥ್ಯಾತ್ವ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ಅರ್ಥಾತ್ ಉದ್ಗಲದ ಪರಮಾಣುಗಳದ ಅಥವಾ ಕಾರ್ಮಣ ವರ್ಗಣಗಳದ್ದು ಯಾವ್ದು ರಚನಾ ಇದೆಯಲ್ಲ, ಅದು ತನ್ನಷ್ಟಕತಾ ಕಾರ್ಯ ಮಾಡ್ತಾ ಇದೆ. ಈ ಜೀವದ ಯಾವ ಮಿಥ್ಯಾತ್ವ ರೂಪ ಪರಿಣಮನ ಇದೆಯಲ್ಲ, ಇದು ತನ್ನಷ್ಟಕತಾ ಕಾರ್ಯ ಮಾಡ್ತಾ ಇದೆ. ಸಮಯ ಸಾರದ ಸಾರ ಏನ್ರೆ ಇದೆ ಅಂತಂದ್ರ, ಸಮಯ ಸಾರದೊಳಗ ಯಾವ್ದ ರಹಸ್ಯ ಇದೆ ಅಂತಂದ್ರ, ಸಮಯ ಸಾರದೊಳಗ ಜೀವ ಗ್ರಹಣ ಮಾಡತಕ್ಕಂಥ ಅಂಶ ಯಾವುದರ ಇದೆ ಅಂತಂದ್ರ, ಅತ್ಯಂತ ನಿಕಟವರ್ತಿ ಇರುವಂಥ ಆ ಸೂಕ್ಷ್ಮ 2 ಪ್ರಕಾರದ ಕಾರ್ಯ ಏನಿದೆ, ಅದು ಎರಡು ಒಂದು ಇನ್ನೊಂದರಿಂದ ನಿರಪೇಕ್ಷ ಇದೆ, ಒಂದು ಇನ್ನೊಂದಕ್ಕೆ ವಿರೋಧ ಮಾಡುವುದು. ಸಮಯ ಸಾರ ಯಾಕಾಯ್ತು? ಸಮಯ ಸಾರದ ಒಂದೊಂದು ಗಾಥೆಯೊಳಗ ಅನಂತ ತೀರ್ಥಂಕರರ ದಿವ್ಯ ಧ್ವನಿ ಇದೆ. ನಾವು ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೇವೆ, ನಮಗೆ ಸುಲಭವಾಗಿ ಲಭಿಸಿದೆ ಅಂಥೇಳಿ ಅದರ ಮಹತ್ವ ನಮಗೆ ತಿಳಿದು ಬಂದಿಲ್ಲ ಅಂಥೇಳಿ ನಾವು ಹೇಗೆ ತಿಳಿದೆವು ಹಾಗೆ ಸಮಯ ಸಾರ. ಅನಂತ ಕೇವಲಿಗಳ ದಿವ್ಯ ಧ್ವನಿ, ಅನಂತ ಚೌಬೀಶಿಗಳ ದಿವ್ಯ ಧ್ವನಿಯ ಸಾರಿದೆ ಒಂದೊಂದು ಗಾಥೆಯೊಳಗಡೆ. ಮೊದಲ ಅದರದ ಆ ಪ್ರಕಾರ ಮಹಾತ್ಮ್ಯ ಬಂತು ಅಂತಂದ್ರ, ನಾವು ಅದರದ ಯಾವುದೇ ಒಂದು ಅಂಗದ ಅವಲಂಬನೆ ಮಾಡುವ ವೇಳೆದೊಳಗೆ, ಯಾವುದೇ ಒಂದು ಅಂಶದ ಯಾವುದೇ ಒಂದು ಗಾಥೆಯ ಅಂಶದ ಕೂಡ ಅವಲಂಬನೆ ಮಾಡುವ ವೇಳೆದೊಳಗ ಆ ಮಹಾತ್ಮ್ಯದ ಪೂರ್ವಕ ಸಾವಧಾನತೆಯಿಂದ ಅದನ್ನು ಆಲಿಸ್ತೇವೆ, ಅದನ್ನು ಓದುತ್ತೇವೆ. ಏನು ಹೇಳ್ತಾ ಇದೆ? ಮಿಥ್ಯಾತ್ವ 2 ಪ್ರಕಾರದಲ್ಲಿದೆ. ಒಂದು ಜೀವದ ಭಾವಕ್ಕೆ ಸಂಬಂಧಿಸಿದ ಹಾಗೆ, ಒಂದು ಕರ್ಮಕ್ಕೆ ಸಂಬಂಧಿಸಿದ ಹಾಗೆ. ಆದ್ರೆ ನಮ್ದು ಇಲ್ಲಂತೂ ಅದರದೇ ವಿವರಣೆ ಇದೆ. ಮೂಲ ನಮ್ದು ಚರ್ಚೆ ಏನು ನಡೆದಿದೆ, ಈ ವಿವರಣೆ ತಿಳಿದು ಬರುವ ಸಲುವಾಗಿನ ಮಿಥ್ಯಾತ್ವ ಅನ್ನುವಂಥ ಶಬ್ದ ಇದೆ ಅಲ್ಲ, ಪರಿಗ್ರಹ ಹೇಳಿದ್ರು. ಆ ಪರಿಗ್ರಹದೊಳಗ ಮೊದಲನೇ ಪರಿಗ್ರಹ ಮಿಥ್ಯಾತ್ವ ಇದೆ, ಹೌದೇನಿಲ್ರಿ? ಅಂತರಂಗದ್ದು ಪರಿಗ್ರಹ 14 ಇದೆ. 14ರೊಳಗ ಒಂದು ಮಿಥ್ಯಾತ್ವ ಮೊದಲನೇ, ಆಮೇಲೆ ಕ್ರೋಧಮಾನ ಮಾಯಾಲೋ, ಆಮೇಲೆ ನವಲೋಕಶಾಹಿ. ಮತ್ತೆ ಇಡೀ ವಿಶ್ವದೊಳಗೆ ಜೀವ ಏನೇನು ಸಂಗ್ರಹ ಮಾಡಬಹುದು ಅದೆಲ್ಲ 10 ಪ್ರಕಾರದ ಪರಿಗ್ರಹ. ಹಾಗಾದ್ರೆ ಈ ಮಿಥ್ಯಾತ್ವ ರೂಪದ ಪರಿಗ್ರಹ ಇದೆಯಲ್ಲ, ಮಿಥ್ಯಾತ್ವ ರೂಪದ ಪರಿಗ್ರಹ ಇದೆ. ಆದ್ರೆ 8 ಕರ್ಮಗಳಲ್ಲಿ ಮಿಥ್ಯಾತ್ವ ರೂಪದ ಕರ್ಮ ಇಲ್ಲ. ತಾತ್ಪರ್ಯ ಏನಿದೆ ರೀ? ಮಿಥ್ಯಾತ್ವ ಪರಿಗ್ರಹ ಇದೆ, ಎಲ್ಲಕ್ಕಿಂತ ದೊಡ್ಡ ಪರಿಗ್ರಹ ರೀ, ಹೌದ್ರೆ? ಮತ್ತೆ ಎಲ್ಲಕ್ಕಿಂತ ದೊಡ್ಡ ಪಾಪ ಇದೆ ಮಿಥ್ಯಾತ್ವ, ಹೌದು ಅಥವಾ ಇಲ್ರಿ? ಮಹಾಪಾಪ, ಪಂಚಪಾಪದೊಳಗೆ ಯಾವುದು ಎಲ್ಲಕ್ಕಿಂತ ದೊಡ್ಡ ಪಾಪ? ಹಿಂಸೆ, ಅಸತ್ಯ, ಕಳವು, ಕುಶೀಲ, ಪರಿಗ್ರಹ. ಮಿಥ್ಯಾತ್ವ ಎಲ್ಲಕ್ಕಿಂತ ದೊಡ್ಡ ಪಾಪ ಇದೆ, ಮಿಥ್ಯಾತ್ವ ಎಲ್ಲಕ್ಕಿಂತ ದೊಡ್ಡ ಪರಿಗ್ರಹ ಇದೆ. ಆದ್ರೆ 8 ಕರ್ಮದೊಳಗ ಮಿಥ್ಯಾತ್ವವೆಂಬ ಹೆಸರಿನ ಕರ್ಮ ಇಲ್ಲ. ಅಂದ್ರೆ ಇದರಿಂದ ಸಿದ್ಧ ಆಗ್ತಿದೆ ಕರ್ಮಗಳ ಜೀವನಿಗೆ ದುಃಖ ಕೊಡುತ್ತಿಲ್ಲ. ಕರ್ಮದ ಕಾರಣದಿಂದ ಜೀವ ದುಃಖಿ ಇಲ್ಲ. ಜೀವ ದುಃಖಿ ಯಾವುದರಿಂದ ಇದ್ದಾನೆ? ಮಿಥ್ಯಾತ್ವ ಮತ್ತು ಕಷಾಯದಿಂದ. ಅವೇನು 14 ಹೇಳಿದ್ರಲ್ಲ, ಅದರೊಳಗೆ 3 ವಿಧ ಆಗ್ತವೆ. ಒಂದು ಮಿಥ್ಯಾತ್ವ, ಒಂದು ಕಷಾಯ, ಒಂದು ನವಲೋಕಶಾಯ, ಹೌದು ಅಥವಾ ಇಲ್ರಿ? 14 ಪರಿಗ್ರಹದೊಳಗ 3 ವಿಭಾಗ ಆಗ್ತವೆ. ಹಾಗಾದ್ರೆ ಎಲ್ಲಕ್ಕಿಂತ ದೊಡ್ಡದು ಯಾವುದಿದೆ? ಬಂಧದ 5 ಕಾರಣದೊಳಗ ಎಲ್ಲಕ್ಕಿಂತ ಮೊದಲ ಯಾವುದು ಸ್ಥಾನ ಪಡೆದಿದೆ? ಮಿಥ್ಯಾತ್ವ.
ಆದ್ರೆ ವಿಚಾರಣೀಯ ವಿಷಯ ಹೀಗಿದೆ, 8 ಕರ್ಮಗಳಲ್ಲಿ ಮಿಥ್ಯಾತ್ವ ಅನ್ನುವಂಥ ಯಾವ ಒಂದು ಕರ್ಮ ಇಲ್ಲ. ಇದರಿಂದ ಇಲ್ಲೇ ಪ್ರಾರಂಭದೊಳಗೆ ನಿಶ್ಚಿತ ಆಗಿ ಹೋಗ್ತಿದೆ, ಯಾವ ಕರ್ಮದ ಉದಯದಿಂದ ನಾನು ದುಃಖಿ ಇಲ್ಲ, ಯಾವ ಕರ್ಮದ ಉದಯದಿಂದ ನಾನು ಸುಖಿ ಆಗುವುದು ಸಾಧ್ಯ ಇಲ್ಲ. ಇಷ್ಟ ನಿರ್ಣಯ ಆಗ್ತಿದೆ. ಏನ್ ಹೇಳ್ತು ಭೂಮಿಕಾ? 8 ಕರ್ಮದೊಳಗ ಮಿಥ್ಯಾತ್ವವೆಂಬ ಹೆಸರಿನ ಕರ್ಮ ಇಲ್ಲ, ಜೀವದೊಳಗ ಸಮ್ಯಕ್ತ್ವವೆಂಬ ಹೆಸರಿನ ಗುಣ ಇದೆ. ಆ ಗುಣದ ವಿಭಾವ ರೂಪ ಪರಿಣಾಮನ ಏನಿದೆ ಅದು ಮಿಥ್ಯಾತ್ವ ಇದೆ. ಹಾಗಾದ್ರೆ ಆ ಮಿಥ್ಯಾತ್ವ ಶ್ರದ್ಧಾಗುಣದ ವಿಪರೀತತೆ ಇದೆಯೋ, ಜ್ಞಾನಗುಣದ ವಿಪರೀತತೆ ಇದೆಯೋ, ಚಾರಿತ್ರ ಗುಣದ ವಿಪರೀತತೆ ಇದೆಯೋ, ಯಾವ ಗುಣದ ವಿಪರೀತತೆ? ಅವು ಎಲ್ಲ ಸೇರಿದ್ದರ ವಿಪರೀತತೆ ಇದೆ. ಸಮಗ್ರ ಜೀವನ ವಿಪರೀತ ರೂಪದಿಂದ ಪರಿಣಾಮ ಮಾಡ್ತಾ ಇದೆ. ಶಬ್ದ ಭೇದ ಏನಿದೆ? ಜೀವದಲ್ಲೇ ಅಶುದ್ಧ ಪರಿಣಮನೆ ಎಲ್ಲಿಯವರೆಗೆ ಇದೆ, ಎಲ್ಲಿಯವರೆಗೆ ಈ ಜೀವದ ಆ ಯಾವ ಸಮ್ಯಕ್ತ್ವ ಗುಣದ ವಿಭಾಗ ರೂಪ ಪರಿಣಮನ ಇದೆಯೋ ಅಲ್ಲಿಯವರೆಗೆ ಆ ಅಶುದ್ಧ ಪರಿಣಮನ ಇರ್ತಿದೆ. ಆ ಅಶುದ್ಧ ಪರಿಣಮನಕ್ಕ 2 ಕಾರಣ ಹೇಳ್ತಾರೆ. ಒಂದು ಅಂತರಂಗ ಕಾರಣ, ಒಂದು ಬಹಿರಂಗ ಕಾರಣ. ಅಂತರಂಗ ಕಾರಣ ಹೇಳುವ ವೇಳೆದೊಳಗ ಜೀವದೊಳಗೆ ಸಮ್ಯಕ್ತ್ವ ನಾಮದ ಗುಣ ಇದೆ, ಅದರದ ವಿಪರೀತ ಪರಿಣಮನ ಅರ್ಥಾತ್ ವಿಭಾವ ಪರಿಣಮನ ಅರ್ಥಾತ್ ಮಿಥ್ಯಾತ್ವ ರೂಪದ ಪರಿಣಮನ ಆಗ್ತಾ ಇದೆ. ಅದೇ ಸಮಯದೊಳಗೆ ಬಹಿರಂಗ ಕಾರಣ ಇದೆ, ಮಿಥ್ಯಾತ್ವ ಕರ್ಮದ ಉದಯ. ಮಿಥ್ಯಾತ್ವ ಕರ್ಮ ಇಲ್ಲಲ್ಲ, ಜ್ಞಾನಾವರಣಾದಿ ಕರ್ಮದ ಉದಯ ಅಲ್ಲಿ ಇದೆ. ಅಂದ್ರೆ ಮಿಥ್ಯಾತ್ವ ಕರ್ಮ ನೋಡೋಣ ನಡೀರಿ. ಜೀವದ ವಿಭಾವ ರೂಪ ಪರಿಣಮನ ಶಕ್ತಿಯು ಅಂತರಂಗ ನಿಮಿತ್ತವಿದೆ. ಸಿಕ್ಕಿತಂದ್ರೆ ಮೋಹನೀಯ ಕರ್ಮ ರೂಪವಾಗಿ ಪರಿಣಮಿಸಿದ ಉದ್ಗಲ ಪಿಂಡದ ಉದಯವು ಬಹಿರಂಗ ನಿಮಿತ್ತವಿದೆ. ಮಿಥ್ಯಾತ್ವ ಕರ್ಮ ಹೇಳಲಿಲ್ಲ, ಕರ್ಮ ಯಾವ್ದು ಹೇಳಿದ್ರು? ಮೋಹನೀಯ ಕರ್ಮ ಹೇಳಿದ್ದಾರೆ. ಹಾಗಾದ್ರೆ ಆ ಮೋಹನೀಯ ಕರ್ಮದೊಳಗ ಬರೇ ಒಂದು ಶ್ರದ್ಧಾಗುಣದ ವಿಪರೀತತೆ ತರುವಲ್ಲಿ ನಿಮಿತ್ತ ಇದೆಯೋ, ಅಥವಾ ಶ್ರದ್ಧಾ ಜ್ಞಾನ ಚಾರಿತ್ರ ಮೂರರಲ್ಲಿ ಸರ್ವಗುಣಾಂಶ ಸಮ್ಯಕ್ತ ಎಲ್ಲ ಗುಣಗಳನ್ನ ಸಮ್ಯಕ್ತ ಪ್ರಾಪ್ತ. ನಿಜವಾಗಿ ಅದೇ ಚರ್ಚೆ ನಮ್ದು ಕೆಳಗಡೆ ಆದದ್ದಿತ್ತು. ಸಮ್ಯಕ್ತ್ವ ಅನ್ನೋದೊಂದು ಗುಣ ಇದೆ ಅಂತ ಹೇಳಿದ್ರಲ್ಲ, ಆದ್ರ ಆ ಗುಣ ನಮ್ಗೆ ಯಾವ ಈ 47 ಶಕ್ತಿ ಅದ ನೋಡಿದೆವು, ಅಲ್ಲಿ ಸಮ್ಯಕ್ತ್ವ ಅನ್ನೋದು ಯಾವ್ದು ಶಕ್ತಿ ಬರ್ಲಿಲ್ಲ. ಅಂದ್ರ ಎಲ್ಲಾ ಗುಣಗಳತ್ತ ಯಾವ ವಿಪರೀತ ರೂಪದ ಪರಿಣಮನ ಇದೆಯೋ ಅದು ಜೀವದ ಸಮ್ಯಕ್ತ್ವ ಸ್ವಭಾವದ ವಿಭಾವ ರೂಪ ಪರಿಣಾಮ. ಇನ್ನೊಂದ್ಸಲ, ಸಮ್ಯಕ್ತ್ವ ಅನ್ನುವಂಥದ್ದ ಒಂದು ವಿಭಿನ್ನವಾದಂಥ ಗುಣ ಇಲ್ಲ. ಯಾವ ಪ್ರಕಾರ ಜೀವದೊಳಗೆ ದರ್ಶನ ಗುಣ, ಜ್ಞಾನ ಗುಣ, ಚಾರಿತ್ರ ಗುಣ, ವೀರ್ಯ ಗುಣ, ಅಸ್ತಿತ್ವ ಗುಣ, ವಸ್ತುತ್ವ ಗುಣ ಇತ್ಯಾದಿ ಇತ್ಯಾದಿ ಅನಂತ ಗುಣ ಅದಾವಲ್ಲ, ಅದರೊಳಗೆ ಸಮ್ಯಕ್ತ್ವ ಅನ್ನೋದೊಂದು ವಿಭಕ್ತ ರೂಪದಿಂದ ಬೇರೆ ರೂಪದ್ದು ಗುಣ ಇಲ್ಲ. ಆದ್ರ ಆ ಅನಂತ ಗುಣಗಳ ಅಭೇದ ಪಿಂಡನಾದಂಥ ಯಾವ ಜೀವಿದ್ದಾನಲ್ಲ, ಆ ಜೀವದ್ದನ ಒಂದು ಗುಣ ಇದೆ ನೋಡ್ರಿ. ಶಬ್ದ ಇದರಲ್ಲೇ ಬೇರೆ ಇಲ್ಲ. ಗೌರಣ್ಣವ್ರು ತಿಳಿತಿದೆ ಏನ್ ನೋಡ್ರಿ. ವ್ಯಕ್ತಿಯಲ್ಲೇ ಇರುವಂತಹ ಸಜ್ಜನಿಕೆ, ಸರಳತೆ ಅವಂತೂ ಗುಣ, ಅವು ಬೇರೆ ಬೇರೆ ಎತ್ತಿ ಹೇಳುವಂಥವದವ್ರೆ. ಆದ್ರೆ ವ್ಯಕ್ತಿದ್ದನ ಸ್ವಭಾವ ರೂಪದ ಒಂದು ಗುಣ, ವ್ಯಕ್ತಿತ್ವ ಅಂತೀವಲ್ಲ, ಅದು ಯಾವ ಗುಣ ಇದೆ? ಅದು ಸಮಗ್ರ ವ್ಯಕ್ತಿಗೆ ಸಂಬಂಧಿಸಿದ್ದ ಇದೆ, ಸ್ವಭಾವ ಇದೆ, ವ್ಯಕ್ತಿಯ ಸ್ವಭಾವ ಇದೆ. ಸರಿಯಾದ ಈ ಪ್ರಕಾರ ಇಲ್ಲಿ ಜೀವದ ಗುಣ ಅಂತ ಹೇಳಿ ಹೇಳಿದ್ರ ಇಲ್ಲಿ ಜೀವದ ಸ್ವಭಾವ ಅಂತ ಹೇಳಿ ತಿಳ್ಕೊಳ್ಳುತ್ತೆ. ಏನ? ಯಾವ ಅನಂತ ಅನಂತ ಗುಣಗಳ ಅಭೇದ ಪಿಂಡ ರೂಪದ ಯಾವ ಜೀವಿದ್ದಾನೋ ಆ ಜೀವದ ಸ್ವಭಾವ ಇದೆ. ಏನ? ಸಮ್ಯಕ್ತ್ವ ರೂಪದಿಂದ ಪರಿಣಮನ ಮಾಡುತ್ತೆ. ಜೀವದ ಗುಣ ಇದೆ, ಜೀವದೊಳಗ ಗುಣ ಇಲ್ಲ, ಜೀವದ ಗುಣ ಇದೆ. ಭೇದ ಗೊತ್ತಾಯ್ತಂದ್ರೆ ಜೀವದೊಳಗ ಗುಣ ಇದೆ. ಯಾವುದ? ದರ್ಶನ, ಜ್ಞಾನ, ಚಾರಿತ್ರ, ಇವು ಜೀವದೊಳಗ ಗುಣ ಇದ್ದವ್ರೆ. ಆದ್ರ ಸಮ್ಯಕ್ತ್ವ ಏನಿದೆ ಅದು ಜೀವದ ಗುಣ ಇದೆ.
ಜೀವದಲ್ಲಿ ಅಂದಿಲ್ಲ, ನಡೀರಿ ನೋಡ್ರಿ ಇಲ್ಲಿ. ಜೀವದಲ್ಲಿ ಒಂದು ಸಮ್ಯಕ್ತ್ವ ಗುಣವಿದ್ದು, ಜೀವದಲ್ಲಿ ಅಂದ್ರೆ ಜೀವದ ಸ್ವಭಾವದಲ್ಲಿ. ನೋಡ್ರಿ, ಶಬ್ದ ಯಾವುದೇ ಪ್ರಕಾರ ಇದ್ರೂ ಕೂಡ ಶಬ್ದದೊಳಗ ಭಾವ ಪ್ರಯೋಜನಭೂತ ಯಾವುದು ಪ್ರಕಾರದಿಂದ ತಿಳ್ಕೊಳ್ಬೇಕು ಅದು ಸ್ವಯಂ ತಿಳ್ಕೊಳ್ಳೋದು. ಇನ್ನೊಂದು ಮಾತಿದೆ, ಜ್ಞಾನಿ ಗ್ರಂಥದ ರಚನೆ ಮಾಡ್ತಾ ಇರೋ ವೇಳೆದೊಳಗ ಅವನ ಲಕ್ಷ್ಯ ಶಬ್ದದ ಮೇಲೆ ಇರುವುದಿಲ್ಲ, ಅವನ ಲಕ್ಷ್ಯ ಶಬ್ದದ ಮೇಲೆ ಇರುವುದಿಲ್ಲ. ಆದ್ರ ಅಂತರಂಗದ ಭಾವದ ಅನುಸಾರ ಶಬ್ದಗಳ ತನ್ನಷ್ಟಕ್ಕೆ ತಾನೇ ಅಲ್ಲಿ ಸಮಾವೇಶ ಆಗ್ತವೆ, ಬಂದಿರ್ತವೆ. ಇಲ್ಲಿ ಜೀವದಲ್ಲಿ ಅಂತಂದ್ರ ಯಾವುದನ್ನ ಗುಣ ಅಂತ ಹೇಳಿ ಹೇಳ್ತಾರೆ ಆ ಪ್ರಕಾರದ ಪರಿಭಾಷೆಗೆ ಸರಿ ಹೋಲುವಂತ ಗುಣ ಇದು ಅಲ್ಲ. ಜೀವದಲ್ಲೇ ಅಂದ್ರೆ ಅದ ಜ್ಞಾನದೊಳಗಿದೆ, ಚಾರಿತ್ರದೊಳಗಿದೆ, ಶ್ರದ್ಧಾದೊಳಗಿದೆ, ಅಸ್ತಿತ್ವದೊಳಗಿದೆ, ಎಲ್ಲಾ ಗುಣದಲ್ಲಿ ವ್ಯಾಪ್ತ ಇದೆ. ಅರ್ಥಾತ್ ಅಭೇದ ಜೀವದ ಸ್ವಭಾವ ಇದೆ. ಏನ ಸಮ್ಯಕ್ತ್ವ ಅನ್ನೋ ಅದರದ ವಿಭಾವ ರೂಪದ ಪರಿಣಮನದೊಳಗ ಮಿಥ್ಯಾತ್ವ ಮತ್ತು ವಿಷಯ ಕಷಾಯ ಅಂತೇಳಿ ಎರಡು ಭೇದ ಆಮೇಲೆ ಆಗ್ತವ್ರೆ. ಯಾವಾಗ ಆಗ್ತವು? ಯಾವಾಗ ಈ ಜೀವ ಆ ಸಮ್ಯಕ್ತ್ವ ಗುಣದ ಅನುರೂಪ ಪರಿಣಮನ ಮಾಡುವಂತ ಯೋಗ್ಯತೆ ಅವನಲ್ಲಿ ಬರ್ತಿದೆಯೋ ಆವಾಗ ಎರಡು ಭೇದ ಆದ್ರ ಚಾರಿತ್ರದ ಮುಖ್ಯತೆಯಿಂದ ಮುಂದ ಅಶುದ್ಧತೆಯನ್ನ ಹೇಳಿದ್ರೂ ಕೂಡ ಆ ಚಾರಿತ್ರ ಇಲ್ಲಿ ಯಾವಾಗ ಮೊದಲು ಮಿಥ್ಯಾತ್ವದ ಛೇದ ಆಯ್ತಲ್ಲ ಆ ವೇಳೆದೊಳಗೆ ಆ ಚಾರಿತ್ರದ ವಿಪರೀತತೆಗೂ ಕೂಡ ಅಭಾವ ಆಯ್ತು. ಇದು ಮೂಲ ಮಾತ ನಾವು ತಿಳ್ಕೊಳ್ಳೋದಿದೆ. ಇನ್ನ ಅಲ್ಲಿ ಕರ್ಮ ಬಹಿರಂಗ ಕಾರಣ ಹೇಳಿದ್ರಲ್ಲ, ಅಲ್ಲಿ ಮೋಹನೀಯ ಕರ್ಮ ಹೇಳಿದ್ದಾರೆ. ಯಾಕೆ ಅಂತಂದ್ರ ಮೋಹನೀಯ ಕರ್ಮದೊಳಗನ ಇವು ಎರಡೂ ವಿಭಾಗ ಇದಾವೆ. ಯಾವ ಎರಡು ವಿಭಾಗ? ಒಂದು ವಿಪರೀತತೆ, ಒಂದ ಚಾರಿತ್ರದ ದೋಷ, ಅರ್ಥಾತ್ ವಿಷಯ ಕಷಾಯ. ಜೀವದಲ್ಲೇ ಎರಡು ಪ್ರಕಾರದ ಅಶುದ್ಧತೆ ಇದೆ. ಒಂದು ವಿಪರೀತತೆ ಇದೆ, ಒಂದು ವಿಷಯ ಕಷಾಯ ರೂಪದ ಇದೆ. ವಿಷಯ ಕಷಾಯ ರೂಪದ ಅಶುದ್ಧತೆ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಜೀವನಿಗೆ ನಿರಾಕುಲ ಶಾಂತಿಯ ಅನುಭೂತಿ ಆಗುವುದಿಲ್ಲ. ವಿಪರೀತತೆ ಎಲ್ಲಿಯವರೆಗೆ ಇದೆಯೋ ಲಕ್ಷಣೋದರೆ ಇವೆರಡು ಬಹಳ ವಿಶೇಷವಾದಂತಹ ಪರಿಭಾಷೆ ಅದು. ಜೀವನಿಗೆ ಎಲ್ಲಿಯವರೆಗೆ ವಿಷಯ ಕಷಾಯ ರೂಪದ ಪರಿಣಮನ ಇದೆಯೋ ಅಲ್ಲಿಯವರೆಗೆ ನಿರಾಕುಲ ಶಾಂತಿ ಸುಖದ ಅತೀಂದ್ರಿಯ ಸುಖದ ಅನುಭೂತಿ ಆಗುವುದಿಲ್ಲ. ಜೀವನಿಗೆ ಎಲ್ಲಿಯವರೆಗೆ ವಿಪರೀತತೆ ಇದೆಯೋ ಅಲ್ಲಿಯವರೆಗೆ ನಿರಾಕುಲ ಶಾಂತಿಯ ಸ್ವಭಾವಿ ಆತ್ಮ ನಾನಿದ್ದೇನೆ ಅನ್ನುವುದರ ಅವನಿಗೆ ಶ್ರದ್ಧೆ ಆಗುವುದಿಲ್ಲ. ಏನ್ ಹೇಳ್ತು? ಜೀವದ ವಿಪರೀತ ಪರಿಣಮನ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ನಾನು ಜ್ಞಾನ ಮತ್ತು ಆನಂದದ ಸಾಗರನಾದಂತಹ ಅರೂಪಿ ತ್ರಿಕಾಲಿ ಚೈತನ್ಯ ವಸ್ತು ಇದ್ದೇನೆ ಅನ್ನುವುದರದ ಶ್ರದ್ಧೆ ಆಗುವುದಿಲ್ಲ. ಶ್ರದ್ಧೆ ಆಗಬೇಕಾದ್ರೆ ಆ ಶ್ರದ್ಧೆಯ ಜೊತೆ ಅನುಭೂತಿನೂ ಬೇಕು, ಒಂದು ಸಮಯದ ಸ್ಥಿರತೆ ಅರ್ಥಾತ್ ಚಾರಿತ್ರನೂ ಬೇಕು. ಆ ಸಮಯದೊಳಗ ಜ್ಞಾನ ನಿಷ್ಕ್ರಿಯ ಆಗಿ ಅದನ್ನ ಸಾಕ್ಷಿ ರೂಪದಿಂದ ನೋಡುವ ತಿಳಿಯುವಂತ ಕಾರ್ಯನೂ ಅಲ್ಲಿ ಆಗಬೇಕು. ಎಲ್ಲ ಒಂದೇ ಸಮಯದೊಳಗ ಆಗ್ತಿದೆ ಅಂತ ಹೇಳಿನ ಮಿಥ್ಯಾತ್ವದ ಉಪಶಮ ಅಥವಾ ಕ್ಷಯ ಎಲ್ಲಿ ಆಯ್ತು ಅಲ್ಲಿ ಈ ವಿಷಯ ಕಷಾಯ ಅನ್ನೋದು ಮಾತ್ರ ಚಾರಿತ್ರ ಗುಣದ ಅಶುದ್ಧತೆ ಬಾಕಿ ಉಳಿತು. ಆದ್ರೆ ಚಾರಿತ್ರ ಗುಣದೊಳಗ ಅನಾದಿಕಾಲೀನ ಅಶುದ್ಧತೆ ಅದಷ್ಟೇ ಇರಲಿಲ್ಲ. ಅನಾದಿಕಾಲೀನ ಅಶುದ್ಧತೆ ಅದಷ್ಟೇ. ಈಗ ಅಶುದ್ಧತೆ ಉಳಿದಿದೆ, ವಿಪರೀತತೆ ಹೋಗಿದೆ. ಈ ಶಬ್ದ ವಿಚಾರ ಮಾಡುವಂತಹದ್ದಿದೆ. ಚಾರಿತ್ರ ಗುಣದೊಳಗ ವಿಪರೀತತೆ ಇತ್ತ, ಅಖೇಲ ಚಾರಿತ್ರ ಗುಣದೊಳಗ ಅಲ್ಲ. ಆದ್ರ ಇಡೀ ಜೀವದ್ದನ ಏನಿತ್ತು ವಿಪರೀತ ರೂಪದ ಪರಿಣಾಮನೇ ಇತ್ತು. ಅದಕ್ಕೆ ಸಮ್ಯಕ್ತ್ವದ ಪರಿಭಾಷಾ ಏನು ಹೇಳಿದ್ರು? ಸರ್ವ ಗುಣಾಂಶ ರೂಪದ ಸಮ್ಯಕ್ತ್ವ. ಅರ್ಥಾತ್ ನೋಡ್ರಿ, ಅನೇಕ ಬಾರಿ ನಾವು ಚರ್ಚೆನೂ ಮಾಡಿದ್ದೇವೆ, ಆಗಮದ ಆಧಾರನೂ ಇದೆ. ಇಂದಿನ ಜ್ಞಾನಿಗಳು ಅದನ್ನ ಎತ್ತಿ ಹೇಳಿದ್ದಾರೆ, ಎಲ್ಲಾ ಗುಣಗಳು ವಿಪರೀತ ಆಗಿಲ್ಲಪ್ಪ, ಕೆಲವೊಂದ ಆಗಿದಾವ ಅಂತ ಹೇಳಿ. ಆದ್ರ ಕೆಲವೊಂದರ ಮಾರ್ಗ ಬೇರೆ ಮತ್ತು ಉಳಿದಿದ್ದರದ ಮಾರ್ಗ ಬೇರೆ ಹೀಗಿದೆ ಅಂದ್ರೆ ಇಲ್ಲ. ಹಾಗಾದ್ರೆ
ಹಾಗಾದ್ರೆ ಆ ಕೆಲವೊಂದು ಯಾವ ವಿಪರೀತ ಆಗಿದಾವೋ ಅವುಗಳ ಜೊತೆಗೆ ನಾವೆಲ್ಲ ಇದಾವ ಅಥವಾ ಇಲ್ವೇ? ಹಾಗಾದ್ರೆ ಎಲ್ಲಾ ವಿಪರೀತ ಆಗಿದಾವೆ ಅಂತ ಹೇಳಿ ತಿಳ್ಕೊಂಡ್ರೆ ತಪ್ಪೇನಿದೆ? ಹೌದವಲ್ಲರೇ, ಎಷ್ಟು ಬೇಕಾದಷ್ಟು ಡಬ್ಬಿ ಜೋಡಿಸ್ರಿ ನೀವು, ಅವೆಲ್ಲ ಆ ಇಂಜನ್ದ ಮುಖ ಯಾವ ಕಡೆ ಇದೆ? ಆ ಕಮಾಂಡೋ ಸೈನ್ಯದೊಳಗೆ ಕಮಾಂಡೋ ಏನದನು, ಸೇನಾಪತಿ ಏನದನು, ಅವನ ಮುಖ ಯಾವ ಕಡೆ ಇರ್ತಿದೆ ಆ ಕಡೆ ಇಡೀ ಸೈನ್ಯ ಎಲ್ಲ ಹೋಗ್ತಿದೆ. ಆನೆಗಳು ಇದಾವೆ, ಕುದುರೆಗಳು ಇದಾವೆ, ರಥನೂ ಇದಾವೆ, ಪಾಯದಳನು ಇದೆ, ಎಲ್ಲವೂ ಇದೆ ಅಲ್ಲ. ಅದೇ ಪ್ರಕಾರ ಇಲ್ಲಿ ಹೆಸರು ಉಳ್ಳ ಗುಣಗಳು ಇದಾವೆ, ಹೆಸರು ಹೇಳದೇ ಇರುವಂತಹ ಅನಂತ ಅನಂತ ಗುಣ ಇದಾವೆ. ಆದ್ರ ಅವೆಲ್ಲವೂ ಈ ಶ್ರದ್ಧಾ ಜ್ಞಾನ ಚಾರಿತ್ರದ ಮುಖ್ಯತೆಯಿಂದ ಜೀವದ ಅಭೇದ ಪರಿಣಾಮನ ಯಾವ ದಿಕ್ಕಿನಿಂದ ಇದೆಯೋ ಅದೇ ದಿಕ್ಕಿನಿಂದ ಅವೆಲ್ಲ ಆದವು. ಅವುಗಳ ಕಾರ್ಯಕ್ಕೆ ಏನು ಬೆಲೆ ಇಲ್ಲ ಅನ್ನೋ ಮಾತಿಲ್ಲ, ಆದ್ರ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರಯೋಜನದ ಸಲುವಾಗಿ ಅಂತ ಹೇಳಿ ಅವುಗಳ ಕಾರ್ಯವನ್ನಾಗ್ಲಿ ಅವುಗಳನ್ನಾಗ್ಲಿ ಎತ್ತಿ ಹೇಳಲಿಲ್ಲ. ಅವು ವಿಪರೀತ ಆಗಿಲ್ಲ ಅಂತ ಹೇಳಿ ಯಾಕೆ ಹೇಳಿದ್ರು? ಅವುಗಳ ಸಲುವಾಗಿ ಯಾವ ಸಾಧನೆ ಇಲ್ಲಲ್ಲ, ಯಾವ ಸಾಧನೆ ಮಾಡ್ಲಿಕ್ಕೆ ಜಿನಾಗಮದೊಳಗೆ ಇಲ್ಲ. ಜ್ಞಾನದ ನಿರ್ಮಲತೆಯ ಸಲುವಾಗಿ ಜ್ಞಾನಾಭ್ಯಾಸ ಮಾಡ್ಲಿಕ್ಕೆ ಹೇಳ್ರು, ಶ್ರದ್ಧೆಯ ನಿರ್ಮಲತೆಯ ಸಲುವಾಗಿ ಜ್ಞಾನದೊಳಗೆ ವಾಸ್ತವಿಕತೆಯನ್ನ ನಂಬುವ ಮಾತು ಹೇಳಿದ್ರು, ಚಾರಿತ್ರದ ನಿರ್ಮಲತೆಯ ಸಲುವಾಗಿ ಆ ಜ್ಞಾನಮಯ ಆತ್ಮನಲ್ಲಿ ಸ್ಥಿರ ಆಗುವ ಮಾತನ್ನು ಹೇಳಿದ್ರು. ಉಳಿದ ಗುಣಗಳ ಸಲುವಾಗಿ ಏನು ಹೇಳಿದ್ದಾರೆ? ಅಸ್ತಿತ್ವಾದಿ ಗುಣಗಳ ಸಲುವಾಗಿ ಏನು ಹೇಳಿದ್ದಾರೆ? ಅವು ಅಶುದ್ಧ ವಿಪರೀತ ಇದಾವೆಯೋ ಅಥವಾ ಪರಮಶುದ್ಧನೇ ಇದಾವೆ? ಯಾವುದೋ ಒಂದು ದೃಷ್ಟಿಕೋನದಿಂದ ಪರಮಶುದ್ಧ ಇದಾವೆ, ಯಾವುದೋ ಒಂದು ದೃಷ್ಟಿಕೋನದಿಂದ ಅಶುದ್ಧ ಕೂಡ ಇದ್ದಾವೆ. ಜಿನಾಗಮದೊಳಗ ಅಥವಾ ವಚನದೊಳಗ ವಿಷ ಯಾವುದರ ಇದೆ ಅಂತಂದ್ರೆ ಏಕಾಂತ ವಿಷ. ಆ ಏಕಾಂತದ ವಿಷವನ್ನ ವಚನದೊಳಗಿಂದ ಪರಿಹಾರ ಮಾಡುವಂಥದ್ದು ಯಾವುದರ ಇದೆ ಅಂತಂದ್ರೆ ಶಾತ್ ಪದ. ಸ್ಯಾತ್ ಪದ ಕಥಂಚಿತ್ ಸ್ಯಾತ್ ಅಂಥೇಳಿ ಇದು ಶಾದ್ವಾದ ಇದೆ. ಈ ಕಥಂಚಿತ್ ತನವನ್ನ ಸಮಯ ಸಾರದ ಪ್ರಾರಂಭದೊಳಗನೆ ಹೇಳಿದ್ದಾರೆ. ಏನ? ಶಾತ್ ಪದಾಂಕಿತ ಮುದ್ರಿತ. ಶಾತ್ ಪದದಿಂದ ಮುದ್ರಿತ ಇದೆ ಜಿನವಾಣಿ. ಶಾತ್ ಪದದಿಂದ, ಶಾತ್ ಅನ್ನೋ ಪದ ಅಂದ್ರೆ ಅಲ್ಲಿ ಶಬ್ದ ಅಲ್ಲ. ಶಾತ್ ಅಂತಂದ್ರೆ ಏನ? ಅದು ಒಂದು ಪ್ರಕಾರದ ಮೊಹರ್. ಯಾವ ಪ್ರಕಾರ ರಿಸರ್ವ್ ಬ್ಯಾಂಕದ ಮೊಹರ್ ಇದೆಯಲ್ಲ ನಮ್ಮ ನೋಟುಗಳ ಮೇಲೆ, ನಾಣ್ಯಗಳ ಮೇಲೆ, ಆ ಪ್ರಕಾರ ಶಾದ್ವಾದ ರೂಪದ ಮೊಹರ್ ಬೇಕು. ಅಂದ್ರೆ ಅದು ಜಿನೇಂದ್ರ ಪ್ರಭುವಿನ ವಾಣಿ ಇದೆ ಅಂತ ಹೇಳಿ ನಂಬ್ಬೋದು. ಅದು ಇದೇನ ಅದರಲ್ಲಿ ತಿಳ್ಕೊಳ್ಳೋದು ನಮ್ದು ಬೇಕು. ಹಾಗಾದ್ರೆ ಇಲ್ಲಿ ಮೋಹನೀಯ ಕರ್ಮ ಅಂತ ಹೇಳಿ ಯಾಕೆ ಹೇಳಿದ್ರು, ಮಿಥ್ಯಾತ್ವ ಅಂತ ಹೇಳಿ ಯಾಕೆ ಹೇಳಿಲ್ಲ? 8 ಕರ್ಮಗಳಲ್ಲಿ ಮಿಥ್ಯಾತ್ವ ನಾಮದ ಕರ್ಮ ಇಲ್ಲ, ಆದ್ರೆ ಮೋಹನೀಯ ಕರ್ಮದೊಳಗನ ಆ ಪ್ರಕಾರ ಮಿಥ್ಯಾತ್ವ ಮತ್ತು ವಿಷಯ ಕಷಾಯಕ್ಕ ಕಾರಣೀಭೂತವಾಗುವಂತಹ ಅಂಶ ಅದರ ಉದಯದಲ್ಲಿ ಇರ್ತಿದೆ. ತಿಳಿತು ಅಂದುಕೊಳ್ಳಬಹುದು ಓದೋಣರಿ ಇನ್ನೊಂದ್ಸಲ. ಭಾವಾರ್ಥವು ಹೀಗಿದೆ: ಎಲ್ಲಿಯವರೆಗೆ ಅಶುದ್ಧ ಪರಿಣಮನವಿರುತ್ತದೆ ಅಲ್ಲಿಯವರೆಗೆ ಜೀವದ್ದು ವಿಭಾವ ಪರಿಣಮನ ರೂಪವಿದೆ. ಅವನ ರೂಪ ಹೇಗಿರ್ತಿದೆ? ವಿಭಾವ ಪರಿಣಮನ, ಅರ್ಥಾತ್ ರೂಪ ಅಂದ್ರೆ ವ್ಯಕ್ತತೆ, ಕಂಡ ಬರೋದು, ಕಾಣಿಸೋದು. ಅದೇನಿದೆ? ವಿಭಾವ ಪರಿಣಮನ ರೂಪಿದೆ. ಎಲ್ಲಿಯವರೆಗೆ ಅಶುದ್ಧ ಪರಿಣಮನ ಇರ್ತಿದೆಯೋ ಅಲ್ಲಿಯವರೆಗೆ. ಆ ವಿಭಾವ ಪರಿಣಮನಕ್ಕೆ ಅಂತರಂಗ ನಿಮಿತ್ತವೂ ಇದೆ, ಬಹಿರಂಗ ನಿಮಿತ್ತವೂ ಇದೆ. ವಿವರಣೆ: ಜೀವದ ವಿಭಾವ ರೂಪ ಪರಿಣಮನ ಶಕ್ತಿಯು ಅಂತರಂಗ ನಿಮಿತ್ತವಿದೆ. ಇಲ್ಲಿ ಶಕ್ತಿ ತಂತ್ರ ಸುಧಾರ ಪರಿಣಮನ ಶಕ್ತಿ ಅಂತ ಹೇಳಿ ಹೇಳಿದ್ರು. ಶಕ್ತಿ ಯಾವುದರದ ದ್ಯೋತಕ ಇದೆ ಇಲ್ಲಿ? ಯಾವುದರ ಶಕ್ತಿ ಇದೆಯೋ ಅದನ್ನ ಅಶಕ್ತಿ ರೂಪ ಮಾಡುವ ಸಾಮರ್ಥ್ಯ ಯಾರಲ್ಲೆಲ್ಲೂ ಇಲ್ಲ. ಶಕ್ತಿ ಅರ್ಥಾತ್ ಅದು ಕಾರ್ಯ ಮಾಡೇ ಮಾಡುತ್ತೆ. ಯಾವ ಪರಿಣಾಮದೊಳಗ ಅಶುದ್ಧ ರೂಪ ಆಗುವಂತ ಶಕ್ತಿನೇ ಇದೆ ನೋಡ್ರಿ. ಆಗಮದಲ್ಲಿ ಪ್ರಥಮಾನುಯೋಗದ ಕಡೆಗೆ ಹೋಗೋದು ಇದರ ಸಲುವಾಗಿ. ಎಲ್ಲಿ ವಿಭಾವ ರೂಪ ಆಗುವಂತ ಶಕ್ತಿನೇ ಪ್ರತಿಯೊಂದು ಸಮಯದ ಪರಿಣಾಮದೊಳಗೆ ಇದೆ, ಅಲ್ಲಿ ಆ ಶಕ್ತಿಯನ್ನ ಇಲ್ಲದಾಗಿಸುವಂತ ಕಾರ್ಯ ವಿಶ್ವದ ಸಮಸ್ತ ಪದಾರ್ಥಗಳ ಏಕತ್ರಿತ ಆಗುವುದಿಲ್ಲ. ಮೈನಾಸುಂದರಿಯ ತಂದೆಯ ಪರಿಣಾಮದೊಳಗ
ಎಲ್ಲಿಯವರೆಗೆ ಆ ವಿರುದ್ಧ ರೂಪದ ಶಕ್ತಿನ ಇತ್ತೋ ಅಲ್ಲಿಯವರೆಗೆ ಯಾರು ಎಷ್ಟು ಹೇಳಿದ್ರನು, ಮಂತ್ರಿ ವರ್ಗದವಳ ಪ್ರಯತ್ನ ಎಷ್ಟು ಮಾಡಿದ್ರಿ, ನಮ್ದು ಜೀವನ ಹೊರಟು ಹೋದ್ರ ಹೋಗ್ಲಿ, ನಮ್ದು ನೌಕರಿ ಹೋದ್ರ ಹೋಗ್ಲಿ, ಆದ್ರ ನೀವು ಒಂದ್ಸಲ ವಿಚಾರ ಮಾಡಿ. ನೀವು ಮಂತ್ರಿ ಇದೀರಿ, ಇದುವರೆಗೆ ನೀವು ಸಂಪೂರ್ಣ ದೊರೆಯ ಹಿತವನ್ನೇ ಬಯಸಿದ್ದೀರಿ ಅಂತ ಹೇಳಿ ಬಿಡ್ತಾ ಇದ್ದೇನೆ, ಇಲ್ಲ ಅಂತಂದ್ರೆ ನಿಮಗೆ ಮರಣದಂಡನೆ ಕೊಡ್ಬಹುದಾಗಿತ್ತು ಅಂತ ಹೇಳ್ತಾರೆ. ಅವರ ಅಷ್ಟೇ ವಿನಯದಿಂದ ಹೇಳ್ತಾರೆ, ನಮಗೆ ಮರಣದಂಡನೆ ಕೊಟ್ರೂ ಅಡ್ಡಿ ಇಲ್ಲ, ಆದ್ರೆ ನೀವು ವಿಚಾರ ಮಾಡಿ. ಇನ್ನೇನು ವಿಚಾರ ಮಾಡೋದಿಲ್ಲ, ಇದರ ಬಗ್ಗೆ ಏನೂ ಇಲ್ಲ. ಯಾವಾಗ ಪಾಣಿಗ್ರಹಣ ಆಯ್ತು ಆವಾಗ ಅವನಲ್ಲಿ ಆ ವಿಪರೀತ ವಿಚಾರದ ಪರ್ಯಾಯ ಯೋಗ್ಯತಾ ಹೊರಟೋಯ್ತ್ರೆ, ಆವಾಗ ತಕ್ಷಣ ಪಶ್ಚಾತ್ತಾಪ ಆರಂಭ. ಆ ಪಶ್ಚಾತ್ತಾಪಕರೇ ಏನು ಬೆಲೆ ಇದೆ, ಆ ವಿಪರೀತತೆಗೆ ಏನು ಉಪಾಯ ಇದೆ. ವಿಪರೀತತೆಗೆ ಏನೂ ಉಪಾಯ ಇಲ್ಲ, ಅದರ ಸಲುವಾಗಿ ಯಾರೇನೂ ಮಾಡಲು ಸಾಧ್ಯ, ಯಾರೂ ತಮ್ಮ ಮಕ್ಕಳ ಒಳಿತು ಕೆಡಕು ಮಾಡಲು ಸಾಧ್ಯ ಇಲ್ಲ. ತಮ್ಮ ಮಕ್ಕಳ ಒಳಿತನ್ನ ಮಾಡುವ ಸಲುವಾಗಿ ತಾಯಿ ತಂದೆ ಸಂಪೂರ್ಣ ಜೀವನ ತೆಯ್ತಾರೋ ಅಥವಾ ಇಲ್ಲ, ಗಂಧದ ಕಟ್ಟಿಗೆ ಹಾಗೆ ತೆಯ್ತಾರೆ ಇಡೀ ಜೀವನವನ್ನ. ಆದ್ರ ಆ ಜೀವದ ಯಾವ ಪ್ರಕಾರ ಪಾಪ ಪುಣ್ಯ ವರ್ತಮಾನದ ಪರಿಣಾಮದ ಯೋಗ್ಯತೆ ಇದೆ, ಅದೇ ಪ್ರಕಾರದ ಪರಿಣಾಮ ಅಲ್ಲಿ ಬರುವ ಆ ಪರಿಣಾಮಕ್ಕೆ ಅನುಕೂಲವಾದಂತಹ ಬಹಿರಂಗ ನಿಮಿತ್ತ ಕರ್ಮದ ಪಾಪ ಪುಣ್ಯದ ಅಲ್ಲಿ ಇರುತ್ತ. ನೋಡ್ರಿ, ಈ ವಸ್ತು ಸ್ವರೂಪವನ್ನ ಯಾವುದೇ ಜೀವ ತಿಳಿದರನು ಕೂಡ ಆ ಜೀವಕ್ಕ ಒಂದಲ್ಲ ಒಮ್ಮೆ ತನ್ನ ವಿಪರೀತ ಪರಿಣಾಮದ ಕುರಿತು ಅವನಿಗೆ ಧಿಕ್ಕಾರದ ಭಾವ ಬಂದಾಗ ಇರೋ ಸಾಧ್ಯ ಇಲ್ಲ. ತನ್ನ ಕರ್ತೃತ್ವ ಭಾವವನ್ನ ತೆಗೆದುಹಾಕುವ ಪುರುಷಾರ್ಥ ಮಾಡಿದಾಗ ಸಾಧ್ಯನೇ ಇಲ್ಲ. ಅದಕ್ಕೆ ಯಾವ ಪದಾರ್ಥ, ಈ ದೇಹ ಇದೆ, ಈ ದೇಹದ ಉಪಾಯ ಉಪಚಾರ ಯಾರು ಮಾಡೋ ಸಾಧ್ಯ ಇದೆ ಹೇಳಿ? ಅದು ಸ್ವಯಂ ರೋಗ ರೂಪದಿಂದ ಪರಿಣಮಿಸುವಂತ ಶಕ್ತಿನೇ ಅದರಲ್ಲೇ ಇದ್ದ ನಂತರ ಅದನ್ನು ನಿರೋಗಗೊಳಿಸುವ ಸಾಮರ್ಥ್ಯ ಯಾವ ವೈದ್ಯನಲ್ಲೂ ಇಲ್ಲ, ಯಾವ ಸರ್ಜನ್ನಲ್ಲೂ ತಜ್ಞನಲ್ಲೂ ಇಲ್ಲ. ಇದು ನಿರ್ಣಯ ನಮ್ಮ ಜ್ಞಾನಕ್ಕ ವಸ್ತು ಸ್ವರೂಪದ ಸ್ವತಂತ್ರತೆಯ ವಿಚಾರ 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 ವಿಚಾರಪೂರ್ವಕ ಆಗ್ಬೇಕು ನಿರ್ಣಯ. ಯಾರಲ್ಲೇನೂ ಇಲ್ಲ. ಆಯು ಈ ಸಮಯದೊಳಗೆ ಪೂರ್ಣ ಆಯಿತು ಅಂತಂದ್ರ ಅದನ್ನ ಇನ್ನೊಂದು 4 ಸಮಯ ಬೆಳೆಸುವ ಸಾಮರ್ಥ್ಯ ಯಾವ ಪ್ರಕಾರ ಯಾರಲ್ಲೇನೂ ಇಲ್ಲವೋ ಅದೇ ಪ್ರಕಾರ ಈ ಜೀವ ಅಲ್ಲಿ ಆಯುವಿನ ಕಾರಣದಿಂದ ಉಳಿದಿಲ್ಲ. ಇದು ಸಿದ್ಧಾಂತ ಇದೆ. ವಿರೋಧ ಏನೂ ಇಲ್ಲ, ವಿರೋಧ ಮಾಡೋದನೇ ಇಲ್ಲ. ನಾ ಇಲ್ಲಿಯವರೆಗೆ ನೀನ್ ಹೇಳಿದಂಗ ಕೇಳಿದೆನು, ಇನ್ನು ನೀನಂತ ಸ್ವಲ್ಪ ಕೇಳ ಅಂತ ಹೇಳಿ ಜೀವ ಹೇಳಿದ್ರ ಆಯು ತೀರ್ ಹೋದ ಆಯು ಏನ್ ಮಾಡೋದಿದೆ? ಆಯು ಒಂದ್ ವೇಳೆ ನಾನು ನಿನ್ನನ್ನಿಷ್ಟು ನಂಬಿದೇನು, ನೀನ್ ಯಾಕೆ ಹೊರಟಿ ಅಂತ ಹೇಳಿ ಅದು ಕೇಳಿದ್ರ ಜೀವ ಏನೂ ಮಾಡೋ ಸಾಧ್ಯ ಇಲ್ಲ. ಅದು ಕೇಳೋದನೇ ಇಲ್ಲ. ಇವನು ಜೀವನು ಆ ಪ್ರಕಾರದ ಕೇಳುವಂತಹ ಸ್ವಭಾವಿನೇ ಇಲ್ಲ. ಆದ್ರೆ ಎರಡು ಒಂದಕ್ಕೆ ಒಂದು ವಿರೋಧ ಮಾಡುತ್ತನ ಜೀವ ಈ ಶರೀರದಲ್ಲಿ ಬಹಳ ಮುಖ್ಯ ಮಾತಿದೆ. ಪ್ರವಚನ ಸಾರದ ತಳಹದಿ ಇದೆ, ಪಂಚಾಸ್ತಿಕಾಯದ ಮೂಲ ವಿಷಯ ಇದೆ. ಪ್ರವಚನ ಸಾರ ತಿಳಿಬೇಕಾಯ್ತು, ಪಂಚಾಸ್ತಿಕಾಯದ ಅಭ್ಯಾಸ ಮಾಡೋದು ಅನಿವಾರ್ಯ ಇದೆ. ಪ್ರವಚನ ಸಾರ ತಿಳಿದು ಬಂದ ನಂತರ ಸಮಯ ಸಾರದ ವಿಷಯ ನಮ್ಮ ದೃಷ್ಟಿ ಅದರ ಸ್ಪಷ್ಟ ಆಗೋ ಸಾಧ್ಯ ಇದೆ. ನಾವು ಇದ್ದಕ್ಕಿದ್ದ ಹಾಗೆ ಇಲ್ಲಿ ಬಂದ ಗ್ರಂಥ ತೆಗೆದೆವು ಅಂತಂದ್ರೆ ಏನೂ ಕಾರ್ಯ ಏನು ಹೇಳಿದ್ರು? ಪ್ರವಚನ ಸಾರದ ಭದ್ರ ತಳಹದಿ ರೂಪದ ಯಾವ ಪಂಚಾಸ್ತಿಕಾಯಿ ಇದೆಯಲ್ಲ ಅಲ್ಲೇನು ಹೇಳಿದ್ರು? ಆಯುವಿನ ಕಾರಣದಿಂದ ಇಲ್ಲಿ ಜೀವ ನಿಂತಿಲ್ಲ. ಜೀವದ ಇಲ್ಲಿ ಇರುವಿಕೆಗೆ ಕಾರಣ ಆಯು ಅಲ್ಲ. ಆಯು ತನ್ನಷ್ಟಕ ತನ್ನಲ್ಲೇ ಪರಿಣಮಿಸಿ ಆಯುವಿನ ನಿಷೇಕಗಳ ಉದಯಕ್ಕೆ ಬಂದು 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 ಬರಿದಾಗಿ ಹೋಗ್ತವೆ. ಅದರ ಕಾರ್ಯ ಅದರಲ್ಲಿ ಇದೆ. ಜೀವ ತನ್ನ ಯೋಗ್ಯತೆಯಿಂದ ತನ್ನ ಸಾಮರ್ಥ್ಯದಿಂದ ಇಲ್ಲಿ ಇದ್ದಾನೆ. ಆಯು ಪೂರ್ಣ ಆಯ್ತು ಅಂಥೇಳಿ ಅವನಿಗೆ ಹೋಗ್ಬೇಕಾಯ್ತು ಹೀಗೆ ಮಾತಿಲ್ಲ. ನರಕದ ಗತಿಯ ಬಂದಾಗಿದೆ ಅಂಥೇಳಿ ಅವನಿಗೆ ನರಕಕ್ಕೆ ಹೋಗ್ಬೇಕಾಯ್ತು ಶ್ರೇಣಿಕದವರೆಗೆ ಹೀಗ ಮಾತಿಲ್ಲ. ಹಾಗಾದ್ರೆ ಹೇಗಿದೆ ಅಂಥೇಳಿನ ಇದನ್ನ ತಿಳ್ಕೊಂಡ ನಂತರ ಜೀವದ ವಚನ ವಿಕಲ್ಪ ಬಿಟ್ಟು
ನರಕಾಯುನ ಬಂದಾದ್ಮೇಲೆ ನರಕಕ್ಕೆ ಹೋಗ್ಬೇಕು ಅಥವಾ ಇಲ್ಲ ಕಥನ ಇದೆ. ಆದ್ರ ನರಕಾಯುವಿನ ಬಂಧ ಆಗಿದೆ ಅಂಥೇಳಿ ಜೀವ ನರಕಕ್ಕೆ ಹೋಗ್ತಾನು ಹೀಗೆ ಮಾತು. ಇನ್ನು ಅದೇ ಪ್ರಕಾರ 8 ಕರ್ಮಗಳ ನಾಶ ಆಗಿದೆ ಅದಕ್ಕೆ ಜೀವ ಮೋಕ್ಷಕ್ಕೆ ಹೋಗ್ತಾನು ಹೀಗಿದೆ. ಇದೇನಿಲ್ರಿ, 8 ಕರ್ಮ ನಾಶ ಆಗೋದ್ರಿಂದ ಜೀವ ಮೋಕ್ಷಕ್ಕೆ ಹೋಗ್ತಾನೋ ಅಥವಾ ಇಲ್ರಿ? ಕಥನ ಆಗಿದೆ. ಜೀವ ಮೋಕ್ಷಕ್ಕೆ ಹೋಗೋದಕ್ಕ 8 ಕರ್ಮಗಳ ನಾಶ ಆಗೋದಕ್ಕ ಸಮಯದ ಸಾಮ್ಯತೆ ಇದ್ದ ಕಾರಣ ಅದರಿಂದ ಇದು ಆಯ್ತು ಅಂತ ಹೇಳಿ ಹೇಳೋದಿದೆ. ಆದ್ರ ವಸ್ತುವಿನ ಯಾವುದೇ ಕಾರ್ಯಕ್ಕ ಯಾವ ಅನ್ಯ ದ್ರವ್ಯದ ನಿಮಿತ್ತ ಕಾರಣದ ಅವಶ್ಯಕತೆ ಇಲ್ಲ. ಪಂಚಾಧ್ಯಾಯಿಯೊಳಗ ಯಾರು ಬರ್ತಾರ್ರಿ? ಪಂಚಾಧ್ಯಾಯಿ ಇದೇ ರಾಜವನ್ ಜಿ ಪಾಂಡೆ.